ನಾನು ನಿಮ್ಮ ವಿಶ್ವ ಶೆಟ್ಟಿ ಹೊಸ ವಿಡಿಯೋಗೆ ಸ್ವಾಗತ. ಆ್ಯಂಡ್ ಈ ಒಂದು ವಿಡಿಯೋ ಆ್ಯಸ್ ಯೂಶಲ್ ರೀಲಲ್ಲೂ ಕೂಡ ಹೇಳಿದ್ದೆ, ಲೈಕ್ ಇದು ಕಂಪ್ಲೀಟ್ ಇಷ್ಟು ದಿನ ಏನು ಕಲ್ತಿದ್ದೀವಲ್ಲ ಇದನ್ನು ಒಂದು ವಿಡಿಯೋದಲ್ಲಿ ಎಂಡ್ ಟು ಎಂಡ್ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ್ಯಂಡ್ ಹೇಗೆ ಅಪ್ಲೈ ಮಾಡಬೇಕು ಥ್ರೂ ಬ್ಯಾಕ್ ಟೆಸ್ಟನ್ನು ತೋರಿಸ್ತೀನಿ. ಓಕೆ, ಇಲ್ಲಿ ಮ್ಯಾಟರ್ ಆಗೋದಿಲ್ಲ ಚಾರ್ಟು. ಐ ಆಮ್ ಜಸ್ಟ್ ಟೇಕಿಂಗ್ ಎನ್ ಎಕ್ಸಾಂಪಲ್ ಆಫ್ XAUSD ಅಷ್ಟನ್ನೇ ಎಕ್ಸಾಂಪಲ್ ತೊಗೊಂಡಿರೋದು. ಬಟ್ ದ ಥಿಂಗ್ ಏನು ಅಂದರೆ, ಲೈಕ್ ನೀವು ಟ್ರೇಡ್ ಮಾಡ್ಬೇಕಾದ್ರೆ ಯಾವ ಚಾರ್ಟ್ ಬೇಕಾದ್ರೆ ಯೂಸ್ ಮಾಡ್ಬೋದು. ಆ್ಯಂಡ್ ನಾನು ಹೇಳ್ತೀನಲ್ಲ, ಇಂಡಿಯನ್ ಮಾರ್ಕೆಟಿಗೆ ಇಫ್ ಯು ಯೂಸ್ ಗೇಮ್ ಚೇಂಜರ್ 2, ಓಕೆ, ಗೇಮ್ ಚೇಂಜರ್ 2 ಅಂತ ಇದೆ. ಆ್ಯಂಡ್ ಲಾಟ್ ಆಫ್ ಇಂಡಿಯನ್ ಮಾರ್ಕೆಟಿಗೆ ವೀಡಿಯೋಸ್ಗಳಿದೆ. ಗೇಮ್ ಚೇಂಜರ್ 2 ಅನ್ನೋ ಒಂದು ಪ್ಲೇ ಲಿಸ್ಟಲ್ಲಿದೆ. ಓಕೆ, ಅದಕ್ಕೆ ಹೋಗಿ ನೋಡಿ. ಬಟ್ ನಾನು ಇವಾಗ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಎಲ್ಲ ಚಾರ್ಟಿಗೂ ನೀವು ಇನ್ಕ್ಲೂಡ್ ಮಾಡ್ಬೋದು, ಬಟ್ XAUSDನ ಮಾತ್ರ ತೊಗೋತೀನಿ. ಆ್ಯಂಡ್ ಈ ವಿಡಿಯೋ ಮಾಡೋದಕ್ಕೆ ದ ಮೇಯ್ನ್ ಉದ್ದೇಶ ಏನು ಅಂದರೆ, ದ ಸಿಂಪಲ್ ಈಸ್, ನನಗೆ ಒಬ್ಬರು ತುಂಬ ಡೌಟ್ಸ್ ಕೇಳ್ತಾನೇ ಇರೋರು. ಓಕೆ, ನಾನು ಹೇಗೆ ಹೇಳಿದ್ರು ಕೂಡ ಲೈಕ್ ಐ ಥಿಂಕ್ ನಾನು ಹೇಳ್ತೀನಲ್ಲ, ಇಲ್ಲಿ ಗ್ರ್ಯಾಬ್ ಮಾಡ್ಕೊಳ್ಳೋ ಅಂಥ ಒಂದು ಏನಿರುತ್ತೆ ಸ್ಟ್ರೆಂತ್ ಒಬ್ಬೊಬ್ಬರಿಗೆ ಒಂದೊಂದು ಥರ ಇರುತ್ತೆ. ಓಕೆ, ಎಲ್ಲರಿಗೂ ಪೀಕ್ ಲೆವೆಲ್ ಎಲ್ಲೇ ಇರೋಲ್ಲ. ಈಗ ನಿಮಗೆ ಯಾರೋ ಒಬ್ಬರಿಗೆ ನಾನು ಏನೋ ಒಂದು ಹೇಳ್ತಾ ಇದ್ದೀನಿ ಅಂದರೆ ಟಕ್ ಅಂತ ಅರ್ಥ ಆಗೋಗುತ್ತೆ. ನೆಕ್ಸ್ಟ್ ಇರೋರಿಗೆ ಒಂದೆರಡು ಸತಿ ನೋಡಬೇಕಾಗುತ್ತೆ. ಬಟ್ ಇನ್ನೂ ಸ್ವಲ್ಪ ಲೋ ಲೆವೆಲ್ ಇದ್ದರೆ ಅಂದರೆ ಕ್ಯಾಚ್ ಮಾಡ್ಕೊಳ್ಳೋವಂಥ ಸ್ಟ್ರೆಂತು ಅವರಿಗೆ ಸ್ವಲ್ಪ ಜಾಸ್ತಿ ನೋಡಿದ್ರು ಅರ್ಥ ಆಗ್ತಾ ಇರೋದಿಲ್ಲ. ಸೊ ದಟ್ಸ್ ವೈ ಅದನ್ನು ಸಿಂಪ್ಲಿಫೈ ಮಾಡೋಣ. ಆ್ಯಂಡ್ ಇನ್ ಕೇಸ್ ಈ ಒಂದು ವಿಡಿಯೋ ಅವರಿಗೆ ಅರ್ಥ ಆಗಲಿಲ್ಲ ಅಂದರೆ ನೆಕ್ಸ್ಟ್ ನೋಡೋಣ ಅದು ಏನು ಮಾಡ್ಬೋದು ಅಂತ ನೋಡೋಣ. ಸೊ ದಟ್ಸ್ ವೈ ಇದೊಂದು ಲಾಸ್ಟ್ ಹೋಪ್ ಅನ್ನೋ ಥರ ಈ ಒಂದು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಾನೇ ಅವರಿಗೆ ಎಷ್ಟೋ ಸತಿ ಹೇಳಿಬಿಟ್ಟಿದ್ದೀನಿ, ಓಕೆ ಬ್ರೋ ಇಷ್ಟೆಲ್ಲ ಮಾಡ್ತಾ ಇದ್ದೀರಾ, ಲೈಕ್ ಅರ್ಥ ಆಗ್ತಾ ಇಲ್ಲ, ಇನ್ನೂ ಅಲ್ಲೇ ಸರ್ಕಲ್ ಹೊಡಿತಾ ಇದ್ದೀರಾ ಅಂದರೆ ಐ ಥಿಂಕ್ ಬಿಟ್ಬಿಡಿ, ಬೇರೆ ಏನಾದ್ರು ಸ್ಕಿಲ್ ಇರುತ್ತೆ ಅದ್ರ ಕಡೆ ಫೋಕಸ್ ಮಾಡಿ ಅಂತ. ಬಟ್ ಅವರು ಬಿಡೋದಕ್ಕೆ ರೆಡಿ ಇಲ್ಲ ಅಂದಮೇಲೆ ದೆನ್ ನಾನು ಕೂಡ ಲೈಕ್ ಅರ್ಥ ಮಾಡಿಸ್ತಲೇ ಬಿಡೋದಕ್ಕೆ ನಾನು ರೆಡಿ ಇಲ್ಲ. ಸೊ ದಟ್ಸ್ ವೈ ಈ ಒಂದು ವಿಡಿಯೋ ಮಾಡ್ತಾ ಇರೋದು. ಲೆಟ್ಸ್ ಗೋ, ಟೈಮ್ ವೇಸ್ಟ್ ಮಾಡೋದು ಬೇಡ. ಇಲ್ಲಿ ನಾನು ಸಿಂಪಲ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ನಾವು ಏನೆಲ್ಲ ನೋಡ್ತೀವಿ ಒಂದು ಟ್ರೇಡ್ನ ತೊಗೋಬೇಕಾರೆ, ಅಂದರೆ ಒಂದು ಚಾರ್ಟ್ನ ಅನಲೈಸ್ ಮಾಡಬೇಕಾರೆ ಅಂತ, ಅದೆಲ್ಲನೂ ಕೂಡ ನಾನು ಒಂದೊಂದೇ ಕನೆಕ್ಟ್ ಮಾಡ್ತಾ ಹೋಗ್ತೀನಿ. ಸಮ್ಟೈಮ್ಸ್ ನಾನು CPRನ ನೋಡ್ತೀನಿ. ಓಕೆ, ಸೆಂಟ್ರಲ್ ಪಿವೋಟ್ ರೇಂಜು ಅದನ್ನು ನೋಡ್ತೀನಿ. ದೆನ್ ಕ್ಯಾಂಬ್ರೆಲ್ಲಾ ಲೆವೆಲ್ಸ್, then fib extension, then supply demand, then ಆಮೇಲೆ ಸಪ್ಲೈ ಡಿಮ್ಯಾಂಡ್ ಆದಮೇಲೆ ರೆಸಿಸ್ಟೆನ್ಸ್ ಆ್ಯಂಡ್ ಸಪೋರ್ಟನ್ನು ನೋಡ್ತೀನಿ. ಇವೆಲ್ಲನೂ ಕೂಡ ಲೈಕ್ ಒಂದಕ್ಕೊಂದು ಇಂಟರ್ಕನೆಕ್ಟ್ ಆಗಿರುತ್ತೆ, ಒಂದಕ್ಕೊಂದು ಇಂಟರ್ಕನೆಕ್ಟ್ ಮಾಡ್ಕೊಂಡಿರ್ತೀನಿ. ಐ ಡೂ ಲಾಟ್ ಆಫ್ ರಿಸರ್ಚ್, ಅಂದರೆ ಯಾವಾಗಾದ್ರು ಫ್ರೀ ಟೈಮ್ ಇದ್ದಾಗ ಐ ಡೂ ಲಾಟ್ ಆಫ್ ರಿಸರ್ಚ್, ಏನು ವರ್ಕ್ ಆಗುತ್ತೆ ಇಲ್ಲಿ, ಏನೇನ ತರಬೇಕು ಅಂತ. ಇಲ್ಲಿ ಯಾವುದು ಕೂಡ ಆಮೇಲೆ 20 EMA ಬೊಲಿಂಜರ್ ಬ್ಯಾಂಡ್. ಇಲ್ಲಿ ಯಾವುದು ಕೂಡ ಯಾವ್ದಾದ್ರು ಒಂದು ಫಾರ್ ಎಕ್ಸಾಂಪಲ್ ನನಗೆ ಫಿಬ್ ಬ್ಯಾಂಡ್ 20 EMAಕ್ಕಿಂತ ಫಿಬ್ ಬ್ಯಾಂಡ್ ಬೊಲಿಂಜರ್ ಬ್ಯಾಂಡ್ ಸ್ವೀಪ್ ಇರುತ್ತಲ್ಲ, ಇದು ನನಗೆ ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಅನ್ಸೋದು. ಓಕೆ, ಯಾಕಂದರೆ EMA ನಿಮಗೆ ಒಂದು ಸ್ವಲ್ಪ ಡಿಲೇ ಮಾಡುತ್ತೆ ಎಂಟ್ರಿನ, ಕರೆಕ್ಟ್ ಅಲ್ವಾ? ನಾನೆಲ್ಲನೂ ಹೇಳ್ತೀನಿ ಹೇಗೆ ಫಿಲ್ಟರ್ ಮಾಡಬೇಕಂತ. ಇಷ್ಟು ನಾನು ಯೂಸ್ ಮಾಡ್ತೀನಿ. ಅದ್ರ ಜೊತೆಗೆ ಲಿಕ್ವಿಡಿಟಿ ಸ್ವೀಪ್. ಓಕೆ, ಇವೆಲ್ಲನೂ ಕೂಡ ಪ್ಲೇ ಲಿಸ್ಟಲ್ಲಿ ಇದೆ. ಬಟ್ ಒಂದು ಚಾರ್ಟಲ್ಲಿ ಹೇಗೆ ನೋಡಬೇಕು, ಹೇಗೆ ಅನಲೈಸ್ ಮಾಡಬೇಕು ಅನ್ನೋದೇ ಮ್ಯಾಟರ್ ಆಗೋದು, ಹೇಗೆ ಅಪ್ಲೈ ಮಾಡ್ತೀರಾ ಅನ್ನೋದು ಮ್ಯಾಟರ್ ಆಗೋದು, ಯಾವುದನ್ನೆಲ್ಲ ಯಾವಾಗ ತರ್ತೀರಾ ಅನ್ನೋದು ಮ್ಯಾಟರ್ ಆಗೋದು. ಓಕೆ, ಆಮೇಲೆ ಕ್ಯಾಂಡಲ್ ಸ್ಟಿಕ್ಸ್ನ ರೀಡ್ ಮಾಡೋದು ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್ ಇದು. ಓಕೆ, ಎಲ್ಲಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಎಂಡ್ ಟು ಎಂಡ್ ವಿಡಿಯೋದಲ್ಲಿ. ಇದು ಎಷ್ಟು ಹೊತ್ತು ಹೋಗುತ್ತೆ ಗೊತ್ತಿಲ್ಲ. ಲೆಟ್ಸ್ ನೋಡೋಣ. ಓಕೆ, ಒಂದು ಅರ್ಥ ಮಾಡ್ಕೊಳ್ಳಿ, ರೈಟ್, ನಾನೆಲ್ಲ ಬೇಸಿಕ್ಸನ್ನು ಎಲ್ಲನೂ ಕ್ಲಿಯರ್ ಮಾಡಿದ್ದೀನಿ. ಇಲ್ಲಿ ಏನು ಅಂದರೆ ಯಾರಿಗೂ ಬೇಕಾಗಿಲ್ಲ ವಾಟ್ ಈಸ್ ಟ್ರೇಡಿಂಗ್, ವಾಟ್ ಈಸ್ ವಾಟ್ ಈಸ್ ಪಿ, ಗೋಲ್ಡ್ ಬೈ ಮಾಡೋದು ಹೇಗೆ, ಶಾರ್ಟ್ ಮಾಡೋದಿಲ್ಲ, ಇದೆಲ್ಲ ನಿಮಗೆ ಲಾಟ್ ಆಫ್ ವೀಡಿಯೋಸ್ಗಳಿದ್ದಾವೆ. ಓಕೆ, ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಲಾಟ್ ಆಫ್ ವೀಡಿಯೋಸ್ ಸಿಗುತ್ತೆ. ChatGPT ಕೇಳಿದ್ರೆ ಲಾಟ್ ಆಫ್ ಇನ್ಫಾರ್ಮೇಷನ್ ಕೊಡುತ್ತೆ. ಬಟ್ ಒಂದು ಚಾರ್ಟನ್ನು ಪ್ರಾಪರಾಗಿ ಅನಲೈಸ್ ಮಾಡೋದು ಹೇಗೆ ಅನ್ನೋದೇ ನಮಗೆ ಮ್ಯಾಟರ್ ಆಗಿರೋದು. EMAಗಳು ಬ್ರೇಕ್ ಆಯಿತು ಅಂತ ಟ್ರೇಡ್ ತೊಗೊಳೋದಕ್ಕೂ, ಒಂದು ಚಾರ್ಟನ್ನು ಕರೆಕ್ಟಾಗಿ ಅನಲೈಸ್ ಮಾಡಿ ಟ್ರೇಡ್ ತೊಗೊಳೋದಕ್ಕೂ ಸಖತ್ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ 50-20 EMA ಬ್ರೇಕ್ ಆದರೆ ಬೈ ಮಾಡ್ತೀನಿ ಅಂತ ನೀವು ಪ್ಲ್ಯಾನ್ ಮಾಡ್ತೀರಾ. ಬಟ್ ಅದೇ ಒಂದು ಸ್ಟ್ರಾಟಜಿ ನಿಫ್ಟಿಯಲ್ಲಿ ವರ್ಕ್ ಆಗುತ್ತೆ ಅನ್ನೋದು ಸುಳ್ಳು, BTCಯಲ್ಲಿ ವರ್ಕ್ ಆಗುತ್ತೆ ಅನ್ನೋದು ಸುಳ್ಳು. ಓಕೆ, ಯು ಹ್ಯಾವ್ ಟು ಅನಲೈಸ್ ಆ್ಯಂಡ್ ಯೂಸ್ ಎ ಕಾಮನ್ ಸೆನ್ಸ್ ಅಷ್ಟೇ. ಮಾರ್ಕೆಟಲ್ಲಿ ಇವಾಗ ರೈಟ್, ಅಪ್ ಟ್ರೆಂಡ್ ಇದೆ, ಡೌನ್ ಟ್ರೆಂಡ್ ಇದೆ, ಸೈಡ್ ವೇಸ್ ಇದೆ. ಅಪ್ ಟ್ರೆಂಡಲ್ಲಿ ಹೇಗೆ ಟ್ರೇಡ್ ಮಾಡ್ತೀರಾ, ಡೌನ್ ಟ್ರೆಂಡಲ್ಲಿ ಹೇಗೆ ಟ್ರೇಡ್ ಮಾಡ್ತೀರಾ, ಸೈಡ್ ವೇಸಲ್ಲಿ ಹೇಗೆ ಟ್ರೇಡ್ ಮಾಡ್ತೀರಾ, ಅದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಏನು ಟ್ರೆಂಡ್ ಆಗ್ಬೋದು. ಓಕೆ, ನೆಕ್ಸ್ಟ್ ಅಪ್ ಟ್ರೆಂಡ್ ಆಗುತ್ತಾ, ನೆಕ್ಸ್ಟ್ ಡೌನ್ ಟ್ರೆಂಡ್ ಆಗುತ್ತಾ, ನೆಕ್ಸ್ಟ್ ಸೈಡ್ ವೇಸ್ ಹೋಗುತ್ತಾ, ಇದನ್ನು ಫೈಂಡ್ ಔಟ್ ಮಾಡ್ಕೊಂಡು ಟ್ರೇಡ್ ಮಾಡಿದ್ರೆ ಯು ಕ್ಯಾನ್ ಸಿ ಎ ಬೆಟರ್ ಅಕ್ಯುರಸಿ.
ಓಕೆನಾ. ಸೊ ಇಲ್ಲಿ ದ ಮೇನ್ ಥಿಂಗ್ ಏನು ಅಂದರೆ ಮಾರ್ಕೆಟಲ್ಲಿ ಮೇನ್ ಇಂಪಾರ್ಟೆಂಟೇ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಝೋನ್. ಓಕೆ, ಸಪ್ಲೈ ಹೇಗಿದೆ, ಡಿಮ್ಯಾಂಡ್ ಹೇಗಿದೆ. ಸಿ ಇವಾಗ ಸಿಂಪಲ್, ಯು ನೋ ರೈಟ್, ಇವಾಗ ಲೈಕ್ ನನಗೆ ಜಾಸ್ತಿ ಸ್ಟ್ರೆಂತ್ ಇದೆ ಅಂದರೆ ಓಕೆ ನಾನು 100 ಜನಕ್ಕೆ ಹೊಡಿಬೋದು ಅಂತ ಅರ್ಥ. ಹಾಗೆ ಅಂದರೆ ಮೂವಿ ಪ್ರಕಾರ ಹೇಳೋದು. ಸಿ ಇವಾಗ 10 ಜನ ಬಯರ್ಸ್ಗಳಿರ್ತಾರೆ, ಅಂದರೆ 10 ಜನ ಬಯರ್ಸ್ಗಳಿರ್ತಾರೆ, ಲೆಟ್ಸೆ 10 ಜನ ಬಾಡಿ ಬಿಲ್ಡರ್ಸ್ ಇರ್ತಾರೆ, 5 ಜನ ಬಾಡಿ ಬಿಲ್ಡರ್ಸ್ ಇರ್ತಾರೆ ಒಂದು ಕಡೆ. ಅಂದರೆ ಈ 10 ಜನ ಬೈಯರ್ಸ್ ಬಾಡಿ ಬಿಲ್ಡರ್ಸ್, ಈ 5 ಜನ ಸೆಲ್ಲರ್ಸ್ ಬಾಡಿ ಬಿಲ್ಡರ್ಸ್. ಓಕೆ, ಅಂದರೆ ಇವರಿಬ್ಬರಲ್ಲಿ ಫೈಟ್ ಮಾಡಿದ್ರೆ ಯಾರು ಗೆಲ್ತಾರೆ ಅಂತ ಹೇಳ್ಬೋದು, ಈಸಿಯಾಗಿ ಹೇಳ್ಬೋದು ನೀವು. 10 ಜನ ಇರುವಂಥ ಬಾಡಿ ಬಿಲ್ಡರ್ಸ್ ಟೀಮು ಗೆಲ್ತಾರೆ ಅಂತ. ಸೊ ಸಿಂಪಲ್. ಅದೇ ಥರ ನೀವು ಬೈಯರ್ಸ್ಗಳು ಸ್ಟ್ರಾಂಗ್ ಇದ್ದಾರಾ, ಸೆಲ್ಲರ್ಸ್ಗಳು ಸ್ಟ್ರಾಂಗ್ ಇದ್ದಾರಾ ಅಂತ ಫೈಂಡ್ ಔಟ್ ಮಾಡೋಕೆ ಆಗದೇನೆ ಕ್ಯಾಂಡಲ್ನ ರೀಡ್ ಮಾಡೋದ್ರಿಂದ. ಓಕೆ, ಸೊ ದಟ್ಸ್ ವೈ ಕ್ಯಾಂಡಲ್ ಇಂಪಾರ್ಟೆಂಟ್ ಆಗುತ್ತೆ ರೀಡ್ ಮಾಡೋದಕ್ಕೆ. ಆ್ಯಂಡ್ ಈ ಬಯರ್ಸ್ಗಳು ಮತ್ತು ಸೆಲ್ಲರ್ಸ್ಗಳು ಎಲ್ಲಿ ಸ್ಟ್ರಾಂಗ್ ಇದ್ದಾರೆ ಅಂತ ಫೈಂಡ್ ಔಟ್ ಮಾಡಬೇಕಲ್ಲ. ಓಕೆ, ಡಿಮ್ಯಾಂಡ್ ಝೋನಲ್ಲಿ ಬಯರ್ಸ್ಗಳು ಸ್ಟ್ರಾಂಗ್ ಇದ್ದಾರಾ, ಸಪ್ಲೈ ಝೋನ್ಸ್ಗಳಲ್ಲಿ ಸೆಲ್ಲರ್ಸ್ಗಳು ಸ್ಟ್ರಾಂಗ್ ಇದ್ದಾರಾ, ಓಕೆ, ದೆನ್ ರೆಸಿಸ್ಟೆನ್ಸ್ ಸಪೋರ್ಟ್ಸ್ಗಳಲ್ಲಿ ಯಾರು ಸ್ಟ್ರಾಂಗ್ ಇದ್ದಾರೆ, ಇದನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಇದನ್ನು ನೀವು ಫೈಂಡ್ ಔಟ್ ಮಾಡಿಬಿಟ್ಟು ದೆನ್ ಯು ಹ್ಯಾವ್ ಟು ಇನ್ಕ್ಲೂಡ್ ಈ ಫಿಬ್ಬು ಇವನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೊಂಡು ಅಕ್ಯುರಸಿನ ಜಾಸ್ತಿ ಮಾಡ್ಕೋಬೇಕು. ಸಿಂಪಲ್ ಅಷ್ಟೇನೆ. ಓಕೆ ಬ್ರೂ, ಫಿಬ್ಬು ಬೊಲಿಂಜರ್ ಬ್ಯಾಂಡ್ ಸ್ವೀಪ್ ಆಗ್ತಾ ಇದೆ, EMA ದೂರ ಇದೆ. ಗ್ರೂ, ಫಿಬ್ ಆ್ಯಂಡ್ ಬೊಲಿಂಜರ್ ಬ್ಯಾಂಡ್ ಸ್ವೀಪ್ ಆಗ್ತಾ ಇದೆ, ದೆನ್ ಜಸ್ಟ್ ಸಿ ದಿಸ್. ಇದಕ್ಕೆ ಬನ್ನಿ, ಸಪ್ಲೈ ಝೋನ್ ಹತ್ರ ಇದೆಯಾ, ಡಿಮ್ಯಾಂಡ್ ಝೋನ್ ಹತ್ರ ಇದೆಯಾ, ರೆಸಿಸ್ಟೆನ್ಸ್ ಸಪೋರ್ಟ್ಸ್ಗಳ ಹತ್ರ ಇದೆಯಾ ನೋಡಿ. ಆ ರೆಸಿಸ್ಟೆನ್ಸ್ ಸಪೋರ್ಟ್ಸ್ ಇದರಲ್ಲಿ ನಿಮಗೆ ಫಿಬ್ ಆ್ಯಂಡ್ ಬೊಲಿಂಜರ್ ಬ್ಯಾಂಡ್ ಸ್ವೀಪ್ ಸಿಕ್ತು ಅಂದರೆ ದೆನ್ ನೀವು EMAಗಳನ್ನ ಇನ್ಕ್ಲೂಡ್ ಮಾಡ್ಕೊಳ್ಳೋದು ನೀಡೇ ಇರೋದಿಲ್ಲ. ನೀವೇನು ಮಾಡ್ತೀರಾ ಅಂದರೆ ಎಲ್ಲ ಇರಬೇಕು ಅನ್ನೋ ಥರ ನೋಡ್ತೀರಾ. ಎಲ್ಲ ಇದ್ದರೆ ಅವಾಗ ಲ್ಯಾಗ್ ಆಗೋಗುತ್ತೆ ಅದು, ಕರೆಕ್ಟಾ? ಸೊ ದಟ್ಸ್ ವೈ. ಓಕೆ, ಇದು ನಮಗೆ ಕಾಮನ್ನು. ನಾವುಗಳು ಸಪ್ಲೈ ಝೋನ್, ಡಿಮ್ಯಾಂಡ್ ಝೋನ್, ರೆಸಿಸ್ಟೆನ್ಸ್ ಸಪೋರ್ಟ್ಸ್ಗಳ ಹತ್ರ ಫೈಂಡ್ ಔಟ್ ಮಾಡ್ತೀವಿ ಯಾರು ಸ್ಟ್ರಾಂಗ್ ಇದ್ದಾರೆ, ಸೆಲ್ಲರ್ಸ್ಗಳು ಸ್ಟ್ರಾಂಗ್ ಇದ್ದಾರೆ, ಬಯರ್ಸ್ಗಳು ಸ್ಟ್ರಾಂಗ್ ಇದ್ದಾರಾ ಅಂತ. ದೆನ್ ವಿ ಇನ್ಕ್ಲೂಡ್ ಅವರ್ ಸೆಟಪ್ಸ್. ಓಕೆ, ಅವಾಗ ಅದು ಮಜಾ. ಓಕೆ, ಸೊ ನೀವು ಇದನ್ನೇ ಮಾಡಬೇಕಾಗಿರೋದು. ನೀವು ಇಲ್ಲೇ ತಪ್ಪು ಮಾಡ್ತಾ ಇರೋದು ಫಸ್ಟ್ ಥಿಂಗ್. ಓಕೆ ಬ್ರೋ, ಫಿಬ್ ಸಪೋರ್ಟ್ ತೊಗೊಂಡಿದೆ, ಬೊಲಿಂಜರ್ ಬ್ಯಾಂಡ್ ಸ್ವೀಪ್ ಆಗಿದೆ, EMA ಬ್ರೇಕ್ ಆಗಿಲ್ಲ ಬ್ರೋ, ಅದಕ್ಕೆ ಟ್ರೇಡ್ ತೊಗೊಳ್ಳಿಲ್ಲ. ಜಸ್ಟ್ ಚೆಕ್ ಹಿಂದೆ ನೋಡಿ ಯಾವ್ದದು ಇಂಪಾರ್ಟೆಂಟ್ ಝೋನಲ್ಲಿ ಅದು ಆಗ್ತಾ ಇದೆಯಾ ಅಂತ. ಓಕೆನಾ? ಸೊ ಇದನ್ನ ಮಾಡಬೇಕಾಗಿರೋದು ಫಸ್ಟ್ ಪಾಯಿಂಟ್. ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಓಕೆ, ಇದನ್ನ ಮರಿಬೇಡಿ. ಇಂಪಾರ್ಟೆಂಟ್ ಥಿಂಗು. ಪ್ರಜ್ವಲ್ ಬ್ರೋ ನೋಡಿ, ಅರ್ಥ ಮಾಡ್ಕೊಳ್ಳಿ ಇದನ್ನ. ಓಕೆ, ಸೊ ಫಸ್ಟ್ ಏನ ನೋಡ್ತೀರಾ, ಈ ಝೋನ್ಸ್ಗಳೆಲ್ಲ ಇದೆಯಾ ನೋಡ್ತೀರಾ. ಅದಾದ್ಮೇಲೆ ಇನ್ಕ್ಲೂಡ್ ಯುವರ್ ಸೆಟಪ್ಸ್, ಗೇಮ್ ಚೇಂಜರ್ 1, 2 ಏನಾರು ಇನ್ಕ್ಲೂಡ್ ಮಾಡ್ಕೊಳ್ಳಿ ನೀವು, ಅಷ್ಟೇನೆ. ಓಕೆ, ಇವಾಗ ಲೆಟ್ಸ್ ಸೇ ಸಪ್ಲೈ, ಡಿಮ್ಯಾಂಡ್ ಝೋನ್ ಆ್ಯಂಡ್ ರೆಸಿಸ್ಟೆನ್ಸ್ ಆ್ಯಂಡ್ ಸಪೋರ್ಟು. ಇಲ್ಲಿ ತುಂಬ ಕನ್ಫ್ಯೂಷನ್ ಆಗ್ತಾರೆ, ಇವೆರಡು ಒಂದೇನಾ ಹಾಗೆ ಹೀಗೆ ಅಂತ. ಸಿ, ಒಂದು ಸಪ್ಲೈ ಝೋನ್ ಅಂದರೆ ಇವಾಗ ನೋಡಿ, ಜಸ್ಟ್ ಇಮ್ಯಾಜಿನ್ ಮಾರ್ಕೆಟಿಂಗ್ ಮೂಮೆಂಟ್ ಆಗ್ತಾ ಇರುತ್ತೆ. ಓಕೆ, ಒಂದು ಶಾರ್ಪ್ ಆಗಿ ಫಾಲ್ ಆಯಿತು ಅಂದ್ಕೊಳ್ಳಿ. ಓಕೆ, ಇದು ಸಪ್ಲೈ ಝೋನ್. ಅಗೈನ್ ಮಾರ್ಕೆಟ್ ಇಲ್ಲಿ ಬಂದಾಗ ಇಫ್ ಯು ಸಿ ಒಂದು ಸೆಲ್ಲರ್ಸ್ ಸ್ಟ್ರಾಂಗ್ ಆಗಿದ್ರು ಅಂತ ಅನ್ಕೊಳ್ಳೋಣ. ಓಕೆ, ಸೆಲ್ಲಿಂಗ್ ಪ್ರೆಷರ್ ಇತ್ತು ಅಂತ ಹೇಗೆ ಗೊತ್ತಾಗುತ್ತೆ? ಸೆಲ್ಲಿಂಗ್ ಪ್ರೆಷರ್ ಇರುವಂಥ ಕ್ಯಾಂಡಲ್ಸ್ಗಳನ್ನ ನೋಡಬೇಕು. ಯಾವ್ಯಾವ ಕ್ಯಾಂಡಲ್ಸು? ಲೆಟ್ಸ್ ಸೇ ರೆಡ್ ಬಾಡಿ ಕ್ಯಾಂಡಲ್ ಆರ್ ರೆಡ್ ಬಾಡಿ ಕ್ಯಾಂಡಲ್ ವಿತ್ ಈಕ್ವಲ್ ಸೈಡ್ ವೀಕ್ ಆರ್ ಇನ್ವರ್ಟೆಡ್ ಹ್ಯಾಮರ್, ಗ್ರೀನ್ ಆರ್ ರೆಡ್ ಮ್ಯಾಟರ್ ಆಗೋದಿಲ್ಲ. ಓಕೆ, ಲೆಟ್ಸ್ ಸೇ ಇಲ್ಲಿ ಏನಾಯಿತು ಅಂದರೆ, ಇಮ್ಯಾಜಿನ್ ಮಾಡಿ, ಒಂದು ಈ ಸಪ್ಲೈ ಝೋನ್ ಹತ್ರ ಒಂದು ಗ್ರೀನ್ ಕ್ಯಾಂಡಲ್ ಬ್ರೇಕ್ ಮಾಡ್ತು ಅನ್ಕೊಳ್ಳೋಣ. ಓಕೆನಾ? ಒಂದು ಗ್ರೀನ್ ಕ್ಯಾಂಡಲ್ ಬ್ರೇಕ್ ಮಾಡಿದೆ. ಏನ್ ಅನ್ಕೋತಾರೆ ಇಲ್ಲಿ ಮೆಜಾರಿಟಿ ಆಫ್ ದೆಮ್? ಓಕೆ, ಬ್ರೇಕ್ಔಟ್ ಆಗಿದೆ, ದೆನ್ ದೇರ್ ಮೇ ಬಿ ಎ ಚಾನ್ಸ್ ಮಾರ್ಕೆಟ್ ಇಲ್ಲಿಂದ ಮೇಲ್ ಹೋಗುತ್ತೆ ಅಂತ ಎಂಟ್ರಿ ತಗೊಳ್ಳೋರೆ ಜಾಸ್ತಿ. ಓಕೆ, ಬಟ್ ಯು ನೋ ರೈಟ್. ಓಕೆ, ಎಲ್ಲರೂ ಕರೆಕ್ಟಾಗಿ ಇದ್ಬಿಟ್ರೆ ಮಾರ್ಕೆಟಲ್ಲಿ ನೀವು ಎಲ್ಲರ ಥರನೇ ಯೋಚನೆ ಮಾಡಿದ್ರೆ ದುಡ್ಡು ಮಾಡೋದಕ್ಕಾಗಲ್ಲ. ಬ್ರೇಕ್ಔಟ್ಸ್ 60 to 70 ಟೈಮ್ಸ್ ಆಫ್ ಫೇಲ್ ಆಗುತ್ತೆ. ಓಕೆ, ಈ ಥರ ಗ್ರೀನ್ ಕ್ಯಾಂಡಲ್ ಬ್ರೇಕ್ ಆಯಿತು ಅಂದ್ಕೊಳ್ಳಿ. ಟ್ರೇಡ್ ಮಾಡ್ಬೇಕಾದ್ರೆ ಎಲ್ಲರೂ ಏನು ಮಾಡ್ತಾರೆ, SLಗಳನ್ನ ಇಲ್ಲಿ ಇಟ್ಟಿರ್ತಾರಲ್ವ, ಕರೆಕ್ಟಾ? ಸಿ, ನಾನು ಸೈಕಾಲಜಿನ ಇದ್ರ ಹಿಂದೆ ಇರೋದನ್ನ ಅರ್ಥ ಮಾಡಿಸ್ತಾ ಇದ್ದೀನಿ, ಎಲ್ಲ ಸೆಟಪ್ಸ್ಗಳ ಹಿಂದೆನೂ ಕೂಡ. ಓಕೆ, ಆಮೇಲೆ ಏನಾಗುತ್ತೆ ಅಂದರೆ ಸಿಂಪಲ್ಲು, ಇವಾಗ ನೋಡಿ ಬಂತಾ, ದೆನ್ ಲೆಟ್ಸ್ ಸೇ ಮಾರ್ಕೆಟ್ ಹಿಂಗೆ ಮೂವ್ ಆಗಿ ಸ್ವಲ್ಪ ಹಿಂಗೆ ಮೂವ್ ಆಗಿ ಒಂದು ರೆಡ್ ಕ್ಯಾಂಡಲ್ ಇದ್ರ ಒಳಗಡೆ ಬಂತು ಅನ್ಕೊಳ್ಳೋಣ. ಓಕೆ, ಸಿ, ಇಷ್ಟೆಲ್ಲ ಮೂವ್ ಆಗಿ ಹಿಂಗೆ ಬಂತು ಸಪ್ಲೈ ಝೋನ್ ಹತ್ರ ಅಂದರೆ ನೀವು ಅಬ್ಸರ್ವ್ ಮಾಡ್ಕೊಬೋದು, ಆಲ್ರೆಡಿ ಅದು EMAನ ಬ್ರೇಕ್ ಮಾಡಿರುತ್ತೆ. ಆಬ್ವಿಯಸ್ಲಿ ಇಷ್ಟೆಲ್ಲ ಆಡ್ಕೊಂಡ್ ಬಂತು ಅಂದರೆ ದೆನ್ ನಿಮಗೆ ಬೊಲಿಂಜರ್ ಬ್ಯಾಂಡನ್ನು ಟಚ್ ಮಾಡಿರುತ್ತೆ. ಓಕೆ,
ಇನ್ ಕೇಸ್ ಮಾರ್ಕೆಟ್ ಇಲ್ಲಿಂದ ಏನಾದ್ರು ಬೀಳ್ತಾ ಇತ್ತು ಅಂದ್ಕೊಳ್ಳಿ, ನೀವು ಇನ್ ಕೇಸ್ ಇಲ್ಲಿ ಫಿಬ್ ಹಾಕೊಂಡ್ರೆ ಇಲ್ಲಿಂದ ಇಲ್ಲಿಗೆ ಯು ಕ್ಯಾನ್ ಅಬ್ಸರ್ವ್ ಈ ಒಂದು ಸಪ್ಲೈ ಝೋನ್ ಹತ್ರನೇ ಫಿಬ್ 0.5 0.6 ಮರ್ಜ್ ಆಗಿರುತ್ತೆ. ಈ ಸಿನಾರಿಯೋಸ್ಗಳೆಲ್ಲ ಬರ್ತಾ ಇರುತ್ತೆ, ತೋರಿಸ್ತೀನಿ ನಾನು ಬ್ಯಾಕ್ ಟೆಸ್ಟ್ ಮಾಡ್ತಾ. ಓಕೆ, ದೆನ್ ನಿಮ್ಗೆ ಇಲ್ಲಿ ಪ್ರೊಬಾಬಿಲಿಟಿ ಜಾಸ್ತಿ ಆಯಿತು. ಓಕೆನಾ? ಇನ್ ಕೇಸ್ EMA ಬ್ರೇಕ್ ಆಗಿಲ್ಲ ಅಂದ್ರೂ ಕೂಡ, ಓಕೆ, EMA ಬ್ರೇಕ್ ಆಗಿಲ್ಲ ಅಂದ್ರೂ ಕೂಡ ಸಮ್ಟೈಮ್ಸ್ ನೀವೇನ್ ಮಾಡ್ಬೋದು ಅಂದ್ರೆ ಇಲ್ಲಿಂದ EMA ತನಕ ಟಾರ್ಗೆಟ್ ಇಟ್ಕೊಬಹುದು. ಓಕೆ, ಯಾಕೆಂದ್ರೆ ದೇರ್ ಮೇ ಬಿ ಚಾನ್ಸ್ ಇಲ್ಲಿಂದ ರಿವರ್ಸಲ್ ಆಗಿದ್ರೆ ಏನ್ ಮಾಡ್ತೀರಾ? ಓಕೆ, ಇಲ್ಲಿಂದ ರಿವರ್ಸಲ್ ಆಗಿದ್ರೆ ದೇರ್ ಮೇ ಬಿ ಚಾನ್ಸ್ ಇದು ಪುಲ್ ಮಾಡಿಕೊಂಡು EMA ಮೇಲೆ ಹೋಗೋ ಚಾನ್ಸಸ್ ಇರುತ್ತೆ, ಆರ್ ಬೀಳೋ ಚಾನ್ಸಸ್ ಇರುತ್ತೆ. ನಾನು ಹೇಳಿದ್ನಲ್ಲ, ನನ್ನ ಸೆಟಪ್ಸ್ಗಳಲ್ಲಿ ನಾನು ಕ್ಯಾಚ್ ಮಾಡೋದೇ ಇದನ್ನ. ದಟ್ಸ್ ವೈ ಆ ಅಕ್ಯುರಸಿ ನೆನೆ P&L ಅಪ್ಲೋಡ್ ಮಾಡಿದಾಗ ನೋಡ್ಬೋದು, 54 ಟ್ರೇಡ್ಸ್ ಇನ್ 4 days, 50 ಗ್ರೀನ್ಸ್, 4 ಲಾಸ್. ಆ ಲಾಸ್ಗಳು ಬ್ರೇಕ್ ಇವನ್ ನೆನೆ. ಓಕೆ, -$10 $20 ಆ ಥರ. ಓಕೆ, $200 ಆ ಥರ ಅಷ್ಟೇನೆ. ಸೊ ನಾನು ಕ್ಯಾಚ್ ಮಾಡೋದೇ ಇಷ್ಟು. ಇವಾಗ ಒಂದು ಟ್ರೆಂಡಿಂಗ್ ಹೋಗ್ತಾ ಇದೆ ಅಂದರೆ ರಿವರ್ಸಲ್ ಆಗುತ್ತೆ ಅಂದರೆ ಒಂದು ಮಾರ್ಕೆಟಿಂಗ್ ಮೇಲೆ ಹೋಗ್ಬೋದು, ಇಲ್ಲಾಂದ್ರೆ ಹಿಂಗೆ ಬೀಳ್ಬೋದು. ಓಕೆ, ಸೊ ದಟ್ ಇದು ಕಾಮನ್ ಪಾಯಿಂಟ್. ಇದನ್ನ ನಾನು ಫೈಂಡ್ ಔಟ್ ಮಾಡ್ತೀನಿ, ಇದನ್ನ ನಾನು ಟ್ರೇಡ್ ತಗೊಳ್ಳೋದಕ್ಕೆ ನೋಡ್ತೀನಿ. ಸೊ ದಟ್ಸ್ ವೈ ಐ ಗೋ ವಿತ್ 1:1 ಮ್ಯಾಕ್ಸಿಮಮ್. ಓಕೆ, ಇದೇ ಥರ ನೀವು ಟ್ರೇಡ್ ಮಾಡಿದ್ರೆ ಫಂಡಿಂಗ್ ಅಕೌಂಟ್ಸ್ಗಳನ್ನ ಈಸಿಯಾಗಿ ಕ್ಲಿಯರ್ ಮಾಡ್ಬೋದು. ಓಕೆನಾ? ಸಿಂಪಲ್. ಸೊ ನೀವು ಇಲ್ಲಿ EMA ದೂರ ಇತ್ತು ಅಂದರೆ ಟೇಕ್ ಎ ಟ್ರೇಡ್, EMA ತನಕ ಟಾರ್ಗೆಟ್ಗಳು ಇಟ್ಕೊಳ್ಳಿ. ಆರ್ EMA ಟಚ್ ಮಾಡಿದ ತಕ್ಷಣ ಇಲ್ಲಿ ನೋಡಿ, ನಿಮಗೆ ಸಪ್ಲೈ ಝೋನ್ ಜೊತೆಗೆ ಇಟ್ಸ್ ಮರ್ಜಿಂಗ್ ವಿತ್ ಫಿಬ್ 0.5 0.6. ಇನ್ ಕೇಸ್ ಇಲ್ಲಿ ನೋಡ್ಬೋದು, ಲೈಕ್ ಹಿಂದೆ ಎಲ್ಲರೂ ನೀವು ನೋಡಿದ್ರೆ, ಹಿಂದೆ ಎಲ್ಲರೂ ನೀವು ನೋಡಿ ಇಲ್ಲಿ ಈ ಪಾಯಿಂಟಲ್ಲಿ ರಿಯಾಕ್ಷನ್ಗಳು ಆಗ್ತಾ ಇತ್ತು ಅಂದರೆ ದೆನ್ ಇದೊಂದು ರೆಸಿಸ್ಟೆನ್ಸ್ ಆಗಿನೂ ಕನ್ವರ್ಟ್ ಆಗಿರುತ್ತೆ. ಸೊ ದಟ್ ನೀವು ಟ್ರೇಡ್ನ ತಗೋಬೋದಾಗ. ಓಕೆ, ಅವಾಗ ಏನಾದರೂ ನೀವು ನೋಡಿದಾಗ, ಇನ್ ಕೇಸ್ ನೀವು ನೋಡಿದಾಗ, ಇಫ್ ಯು ಸಿ ಈ ಲೆವೆಲ್ ಹತ್ರನೇ ಕ್ಯಾಮ್ರೆಲ್ಲದು R3ನೋ R2ನೋ R1ನೋ ಇತ್ತು ಅಂದರೆ ಲಾಟ್ ಆಫ್ ಏನಂತೀವಿ ಕಾನ್ಫಿಡೆನ್ಸ್ ಸಿಗುತ್ತೆ. ಯು ಕ್ಯಾನ್ ಗೋ ವಿತ್ ಎ ಹೈಯರ್ ಲಾಟ್ಸ್. CPR ಲೆವೆಲ್ ಇತ್ತು ಅಂದರೆ ಈ ಲೈನ್ ಹತ್ರ ಯು ಗೋ ವಿತ್ ಎ ಹೈಯರ್ ಲಾಟ್ಸ್. ಏನೂ ಇಲ್ವಾ, ಯಾವ್ದಾದ್ರು ಒಂದು 2 or 3 ನಿಮಗೆ ಸಿಕ್ತು ಅನ್ಕೊಳ್ಳಿ, ಇಂಪಾರ್ಟೆನ್ಸು ಮುಗೀತು. ಕರೆಕ್ಟ್ ಅಲ್ವಾ? ಸೊ ನಾನು ಹೇಳೋದೇನು ಅಂದರೆ ಅರ್ಥ ಮಾಡ್ಕೊಳ್ಳಿ, ಮಾರ್ಕೆಟ್ ಯಾವ ಸೈಡಲ್ಲಿದೆ, ಓಕೆ, ದೆನ್ ಯಾವ ಝೋನಲ್ಲಿ ಇದೆ, ಆಮೇಲೆ ಒಂದೊಂದನ್ನು ತೊಗೊಂಬಂದು ಇನ್ಕ್ಲೂಡ್ ಮಾಡ್ಕೊಳಕ್ಕೆ ನೋಡಿ. ಓಕೆ, EMA ದೂರ ಇತ್ತಾ ಬಿಟ್ಬಿಡಿ. EMA ದೂರ ಇತ್ತು ಅಂದರೆ ಬೇರೆ ಯಾವ ಕನ್ಫರ್ಮೇಷನ್ ಇರ್ಬೋದು ಇಲ್ಲಿ ಟ್ರೇಡ್ ತೊಗೊಳೋದಕ್ಕೆ. ಬೊಲಿಂಜರ್ ಬ್ಯಾಂಡ್ ಸ್ವೀಪಾ? ಓಕೆ, ಬೊಲಿಂಜರ್ ಬ್ಯಾಂಡ್ ಸ್ವೀಪ್ ಆಗಿದೆ. ದೆನ್ ಈ ಎನ್ಗಲ್ಫಿಂಗ್ ಥರ ಬಂದಿದೆ ಅಂದರೆ ಅಬ್ಸರ್ವ್ ಮಾಡಿ, ಈ ಥರ ಗ್ರೀನ್ ಕ್ಯಾಂಡಲ್ ಬಂದು ನೆಕ್ಸ್ಟ್ ನೋಡಿ, ಈ ಗ್ರೀನ್ ಕ್ಯಾಂಡಲ್ ಈ ಥರ ಬ್ರೇಕ್ ಆದಾಗ ಸ್ಟಾಪ್ ಲಾಸ್ಗಳೆಲ್ಲ ಇಲ್ಲಿರುತ್ತೆ. ಸೊ ಇನ್ ಕೇಸ್ ರೆಡ್ ಕ್ಯಾಂಡಲ್ ಬ್ರೇಕ್ ಮಾಡ್ತು ಅಂದರೆ ಆಬ್ವಿಯಸ್ಲಿ ಸ್ಟಾಪ್ ಲಾಸು ಹಂಟ್ ಆದಂಗೆ, ಲಿಕ್ವಿಡಿಟಿನೂ ಸ್ವೀಪ್ ಆದಂಗೆ. ಸೊ ಈ ಕನ್ಫರ್ಮೇಷನ್ ಸಿಗುತ್ತಾ ನೋಡಿ. ದೆನ್ ಬೇಕಾದ್ರೆ ಟ್ರೇಡ್ ತೊಗೊಂಡು EMA ತನಕ ಟಾರ್ಗೆಟ್ ತೊಗೊಳ್ಳಿ. ಇನ್ ಕೇಸ್ EMAನೂ ಬ್ರೇಕ್ ಆಗಿತ್ತು ಅಂದರೆ ಗೋ ವಿತ್ ಎ ಹೈಯರ್ ಲಾಟ್ಸ್. ಓಕೆನಾ? ಸಿಂಪಲ್. ಸೊ ಇದು ವೈಸ್ ವರ್ಷ ಬೈ ಸೈಡ್ಗೆ ಗೊತ್ತಾಯ್ತಾ? ವೈಸ್ ವರ್ಷ ಬೈ ಸೈಡ್ಗೆ ಅಂದರೆ ಇದನ್ನೇ ಉಲ್ಟಾ ಮಾಡಿ, ಗ್ರೀನ್ ಕಡೆ ರೆಡ್, ರೆಡ್ ಕಡೆ ಗ್ರೀನ್. ಸುಮ್ಮನೆ ಎಕ್ಸ್ಪ್ಲೇನ್ ಮಾಡಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಆಬ್ವಿಯಸ್ಲಿ ನಿಮಗೆ ಗೊತ್ತಿರುತ್ತೆ ಬೈ ಸೈಡ್ಗೆ. ಓಕೆ, ದ ಮೇನ್ ಥಿಂಗ್ ಏನು ಅಂದರೆ ಒಂದೇ ಒಂದು ನಿಮಿಷ. ಓಕೆ, ಸೊ ದ ಮೇನ್ ಥಿಂಗ್ ಏನು ಅಂದರೆ ಸಿಂಪಲ್. ಇವಾಗ ಇಂಪಾರ್ಟೆಂಟ್ ಏನು ಅಂದರೆ ಇಷ್ಟ ಆಯ್ತಲ್ಲ. ಇವಾಗ ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ನ ಅರ್ಥ ಮಾಡಿಸ್ತೇನೆ. ಈ ಸ್ವಿಂಗ್ ಹೈಸ್, ಸ್ವಿಂಗ್ ಲೋಸ್ಗಳಿರ್ತಾವಲ್ಲ, ಅವು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಲೆಟ್ಸೆ ಮಾರ್ಕೆಟ್ ಇವಾಗ ಮೇಲೆ ಹೋಗ್ತಾ ಇರುತ್ತೆ. ಓಕೆ, ಸೊ ಕರೆಕ್ಷನ್ ಆಗುತ್ತೆ. ಸೊ ಈ ಥರ ಮೇಲೆ ಹೋಗುತ್ತೆ. ಈ ಸ್ವಿಂಗ್ ಹೈ ಇದೆಯಲ್ಲ, ಈ ಸ್ವಿಂಗ್ ಹೈ ಅಂತೀವಿ ಇದನ್ನು, ಕರೆಕ್ಟಾ? ಇದನ್ನು ಸ್ವಿಂಗ್ ಲೋ ಅಂತೀವಿ. ಸೊ ಈ ಸ್ವಿಂಗ್ ಹೈಗಳ ಹತ್ರ ಮಾರ್ಕೆಟು ರಿಯಾಕ್ಟ್ ಮಾಡುತ್ತೆ. ಓಕೆ, ರಿಯಾಕ್ಟ್ ಮಾಡುತ್ತೆ. ಇನ್ ಕೇಸ್ ಇಲ್ಲಿ ಸಪೋರ್ಟ್ ತಗೋತು ಅಂದ್ಕೊಳ್ಳಿ ಮಾರ್ಕೆಟ್. ಓಕೆ, ಒಂದು ಗ್ರೀನ್ ಕ್ಯಾಂಡಲ್ ಸಪೋರ್ಟು, ಹ್ಯಾಮರು ಏನೋ ಒಂದು ಬಂತು ಅಂದ್ಕೊಳ್ಳಿ. ಓಕೆನಾ? ಇಲ್ಲಿ ದೇರ್ ಮೇ ಬಿ ಎ ಚಾನ್ಸ್ ಮಾರ್ಕೆಟು ಈ ಹೈನು ಹೊಡ್ಕೊಂಡು ಹೋಗುವಂಥ ಚಾನ್ಸಸ್ ಇರುತ್ತೆ. ಬಟ್ ಇಲ್ಲಿ ನಾನು ಏನು ಅಬ್ಸರ್ವ್ ಮಾಡ್ತೀನಿ ಗೊತ್ತಾ, ಈ ಥರ ಆದಾಗ ಐ ವಿಲ್ ವೆಯ್ಟ್ ಫಾರ್ ಲೋವರ್ ಬೊಲಿಂಜರ್ ಬ್ಯಾಂಡ್ ಟಚ್ ಆಗೋದಕ್ಕೆ. ಯಾಕೆ ಅಂದರೆ ಟಕ್ ಅಂತಾನೆ ಫೇಲ್ ಆಗುವಂಥ ಚಾನ್ಸಸ್ಸು ಇರುತ್ತೆ. ಸೊ ದಟ್ಸ್ ವೈ ಲೋವರ್ ಬೊಲಿಂಜರ್ ಬ್ಯಾಂಡ್ ಏನಾದ್ರು ಸಪೋರ್ಟ್ ಸಿಕ್ಕಿತ್ತು ಅಂದರೆ ದೆನ್ ನನಗೆ ಕನ್ಫರ್ಮೇಷನ್ ಜಾಸ್ತಿ ಆಗುತ್ತೆ. ಸೊ ಸ್ವಿಂಗ್ ಹೈಸ್ಗಳು, ಸ್ವಿಂಗ್ ಲೋಸ್ಗಳ ಹತ್ರ ಟ್ರೇಡ್ ಮಾಡಬೇಕಾದ್ರೆ ನೀವು ಟ್ರೆಂಡ್ಗಳನ್ನ ಕರೆಕ್ಟಾಗಿ ಫೈಂಡ್ ಔಟ್ ಮಾಡ್ಕೊಬೇಕು ಹೈಯರ್ ಟೈಮ್ ಫ್ರೇಮಿಗೆ ಹೋಗಿ. ಇಲ್ಲ ಅಂದರೆ ಎಡವಟ್ ಆಗೋಗುತ್ತೆ. ಓಕೆ, ಸೊ ಟಕ್ ಟಕ್ ಟಕ್, ಯಾಕಂದರೆ ಹಿಂಗೇನೆ ಫಾಲೋ ಆಗ್ಬೋದು, ಹಿಂಗೇನೆ ರೈಸ್ ಆಗ್ಬೋದು, ಇವೆಲ್ಲ ಚಾನ್ಸಸ್ಸು ಇರುತ್ತೆ. ಸೊ ಸ್ವಿಂಗ್ ಹೈಸ್ಗಳ ಹತ್ರನೂ ಅಷ್ಟೇ. ಇವಾಗ ಫಾರ್ ಎಕ್ಸಾಂಪಲ್ ಹಿಂಗೆ ಒಂದು ಸ್ವಿಂಗ್ ಹೈ ಇರುತ್ತೆ, ಇಲ್ಲೊಂದು ಟ್ರೇಡ್ ತೊಗೊಂಡಿರ್ತೀರ ಅಂದ್ಕೊಳ್ಳಿ.
ಇಲ್ಲೊಂದೆಲ್ಲೋ ಸ್ವಿಂಗ್ ಹೈ ಇರುತ್ತೆ. ಓಕೆ, ನೀವು ಹಿಂಗೆ ಟ್ರೇಡ್ ತೊಗೊಂಡಿರ್ತೀರ, ನೆಕ್ಸ್ಟ್ ಮೂಮೆಂಟ್ ಏನಾಗುತ್ತೆ ಗೊತ್ತಾ, ಮಾರ್ಕೆಟ್ ಬಂದು ಈ ಸ್ವಿಂಗ್ ಏನಿರುತ್ತಲ್ಲ ಹೈನ, ಓಕೆ ಅಗೇನ್ ಇವಾಗ ಇಲ್ಲಿ ಬಂದು ಮಾರ್ಕೆಟು, ಸೊ ಇದನ್ನು ಸ್ವಲ್ಪ ಕ್ಲೀನಾಗಿ ಡ್ರಾಯಿಂಗ್ ಮಾಡ್ತೀನಿ. ಓಕೆ, ಸೊ ಸ್ವಿಂಗ್ ಹೈ ಇರುತ್ತೆ. ಓಕೆ, ಸೊ ಹಿಂಗೆ ಹೋಗಿರುತ್ತೆ. ಓಕೆನಾ, ತಿರ್ಗಾ ಇಲ್ಲಿಗೆ ಬಂದಿರುತ್ತೆ. ಸೊ ಇವಾಗ ಇಲ್ಲೊಂದು ಸಪೋರ್ಟ್ ತೊಗೋತು ಅಂದ್ಕೊಳ್ಳೋಣ. ಓಕೆ, ಇಲ್ಲಿ ನೀವು ಎಂಟ್ರಿ ಆಗ್ತೀರಾ, ಏನು ಮಾಡ್ತೀರಾ, 1:2 ಈ ಥರ ಎಲ್ಲ ನೋಡ್ತಾ ಇರ್ತೀರಾ. ಮಾರ್ಕೆಟ್ ಏನು ಮಾಡುತ್ತೆ ಅಂದರೆ ಸಮ್ಟೈಮ್ಸ್ ಇಲ್ಲಿಗೆ ಬಂದು ರಿಜೆಕ್ಟ್ ಮಾಡಿ ಪಟ್ ಅಂತ ಬಿದ್ದುಬಿಡುತ್ತೆ. ಯಾಕಂದರೆ ಡಬಲ್ ಟಾಪ್ ಆದಂಗೂ ಆಗುತ್ತಲ್ಲ. ಓಕೆ, ಸೊ ದಟ್ಸ್ ವೈ ಪೊಸಿಷನ್ಸ್ಗಳನ್ನ ಹೋಲ್ಡ್ ಮಾಡ್ಬೇಕಾದ್ರೆ ಸ್ವಿಂಗ್ಗಳ ಹತ್ರ ಹೇಗೆ ರಿಯಾಕ್ಟ್ ಆಗ್ತಾ ಇದೆ ಅಂತ ನೋಡಿ. ಸೊ ನಾನೇನು ಮಾಡ್ತೀನಿ ಅಂದರೆ, ಇನ್ ಕೇಸ್ ಹೋಲ್ಡ್ ಮಾಡಬೇಕು ಅಂದರೆ ಇಲ್ಲಿಗೆ ಬಂತಾ, ಇನ್ ಕೇಸ್ ಇಲ್ಲೇನಾದ್ರು ನನಗೆ ಇನ್ವರ್ಟೆಡ್ ಹ್ಯಾಮರು ಸೆಲ್ಲಿಂಗ್ ಪ್ರೆಜರ್ ಕಾಣಿಸ್ಕೊತು, ಬೊಲಿಂಜರ್ ಬ್ಯಾಂಡ್ನ ಟಚ್ ಮಾಡಿತ್ತು ಅಂದರೆ ದೆನ್ ಪೊಸಿಷನ್ನ ನಾನು ಹೋಲ್ಡೇ ಮಾಡೋಲ್ಲ, ಎಕ್ಸಿಟ್ ಮಾಡ್ಬಿಡ್ತೀನಿ. ಬ್ರೇಕ್ ಇವನ್ನೂ ಇಡೋದಿಲ್ಲ, ಎಕ್ಸಿಟ್ ಮಾಡ್ಬಿಡ್ತೀನಿ. ಓಕೆನಾ, ಇದೊಂದು ಪಾಯಿಂಟು ಈ ಸ್ವಿಂಗ್ ಹೈ ಮತ್ತು ಸ್ವಿಂಗ್ ಲೋಸ್ಗಳನ್ನ ನೋಡೋದ್ರಲ್ಲಿ. ಓಕೆ, ಇವನ್ನೆಲ್ಲಾನು ಕೂಡ ನಾನು ಇನ್ಕ್ಲೂಡ್ ಮಾಡಿ ತೋರಿಸ್ತೀನಿ. ಓಕೆ, ಬ್ಯಾಕ್ ಟೆಸ್ಟ್ ಮಾಡಿ ಕಂಪ್ಲೀಟ್ ವಿಡಿಯೋನ ನೋಡಿ. ಓಕೆ, ಸೊ ಈಗ ಇನ್ನೊಂದು ಮೀನಿಂಗು, ಫಿಬ್ನ ಏನಕ್ಕೆ ಯೂಸ್ ಮಾಡ್ತೀವಿ? ಈ ಫಿಬ್ನ ಯೂಸ್ ಮಾಡೋದೇ ನಾವು ರೀಟ್ರೇಸ್ಮೆಂಟನ್ನು ಫೈಂಡ್ ಔಟ್ ಮಾಡೋದಕ್ಕೆ. ನೀವು ಸುಮ್ಮನೆ ಫಿಬ್ ಆಗ್ತಾ ಇದ್ರೆ ಯೂಸ್ಲೆಸ್ ಅದು. ಟ್ರೆಂಡ್ನ ನೀವು ಅರ್ಥ ಮಾಡ್ಕೊಳ್ದಲ್ಲೇ ಫಿಬ್ ಆಗ್ತಾ ಇದ್ರೆ ಯೂಸ್ಲೆಸ್ ಅದು. ಸುಮ್ಮನೆ ಹಿಂಗೆ ಮಾರ್ಕೆಟಿಂಗ್ ಬೀಳ್ತಾ ಇದೆಯಾ, ತಗೋ ಇಲ್ಲಿಂದ ಇಲ್ಲಿಗೆ ಫಿಬ್ ಹಾಕು 0.5 0.6, ಇಲ್ಲಿಗೆ ಬಂತ ಟ್ರೇಡ್ ಮಾಡು, ಯೂಸ್ಲೆಸ್. ಓಕೆ, ಕಾಮನ್ ಸೆನ್ಸ್ನ ಯೂಸ್ ಮಾಡ್ಬೇಕು ಅಷ್ಟೇನೆ. ಇಲ್ಲಿ ಏನಾಗುತ್ತೆ ಅಂದರೆ, ಲೆಟ್ಸೆ ಇವಾಗ ನಾನು ಹೈಯರ್ ಟೈಮ್ ಫ್ರೇಮಲ್ಲಿ ಫೈಂಡ್ ಔಟ್ ಮಾಡ್ಕೊಂಡು ಬರ್ತೀನಿ. ಓಕೆ, ಹೈಯರ್ ಟೈಮ್ ಫ್ರೇಮಲ್ಲಿ ನಾನು ಟ್ರೆಂಡ್ ಅಪ್ ಇದೆ ಅಂತ ಫೈಂಡ್ ಔಟ್ ಮಾಡ್ಕೊಂಡು ಬರ್ತೀನಿ. ಸೊ ಏನಾಗುತ್ತೆ ಅಂದರೆ, ಮಾರ್ಕೆಟ್ ಇವಾಗ ಹಿಂಗೆ ಬೀಳ್ತಾ ಇರುತ್ತೆ, ಇಲ್ಲಿ ನಮಗೆ ಸಪೋರ್ಟ್ ಇತ್ತು ಅಂದ್ಕೊಳ್ಳೋಣ. ಓಕೆ, ಸಪೋರ್ಟ್ ಅಂದ್ರೆ ಏನು, ಪದೇ ಪದೇ ಮಾರ್ಕೆಟ್ ಯಾವ ಲೆವೆಲಲ್ಲಿ ರಿಯಾಕ್ಟ್ ಮಾಡ್ತಾ ಇರುತ್ತಲ್ಲ, ಅಂದರೆ ಪದೇ ಪದೇ ಇವಾಗ ಲೆಟ್ಸೆ ಮಾರ್ಕೆಟ್ ಹಿಂಗೆ ಹೋಗುತ್ತೆ. ಓಕೆ, ಈ ಲೆವೆಲ್ ಒಂದು ಯಾವುದೋ ಒಂದು ಲೆವೆಲಿಂದ ಹಂಗೆ ಪುಷ್ ಆಗುತ್ತೆ, ದೆನ್ ಅಗೇನ್ ಬರುತ್ತೆ, ಆ ಲೆವೆಲಿಂದ ಹಿಂಗೆ ಪುಷ್ ಆಗ್ತಾ ಇದೆ ಅಂದರೆ ಈ ಲೆವೆಲ್ ಹತ್ರ ಏನೋ ಇಂಟ್ರಾಕ್ಟ್ ಮಾಡ್ತಾ ಇದೆ. ಅಂದರೆ ಲೈಕ್ ಇಂಟ್ರಾಕ್ಟ್ ಮಾಡ್ತಾ ಇದೆ ಅಂದರೆ ಅಲ್ಲಿ ಏನೋ ಒಂದು ಆಗ್ತಾ ಇದೆ ಈ ಲೆವೆಲ್ ಹತ್ರ. ಓಕೆ, ಪದೇ ಪದೇ ಮಾರ್ಕೆಟ್ ಆ ಲೆವೆಲಿಗೆ ಬಂದಂಗೂ ಮೇಲೆ ಹೋಗ್ತಾ ಇದೆ ಅಂದಾಗ ನೀವು ಅರ್ಥ ಮಾಡ್ಕೊಬೇಕು, ಈ ಲೆವೆಲಲ್ಲಿ ಏನೋ ಇದೆ, ಅದೇನೇ ಏನು ಅಂದರೆ ಸಪೋರ್ಟ್. ಅದೇ ಸಪೋರ್ಟ್. ಇವಾಗ ನಾನು ಹೇಳ್ತೀನಲ್ಲ, ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಅಂದರೆ, ನಿಮ್ಮನ್ನ ಒಂದು ಲೆವೆಲಿಗೆ ತೊಗೊಂಡೋಗಿ ಪುಷ್ ಮಾಡ್ತೀನಿ, ನಿಮ್ಮನ್ನ ಒಂದು ನೆಕ್ಸ್ಟ್ ಲೆವೆಲಲ್ಲಿ ಇಡ್ತೀನಿ, ಪುಷ್ ಮಾಡ್ತೀನಿ ಅನ್ನೋದೇ ಸಪೋರ್ಟ್ ಅಲ್ವಾ. ಇಲ್ಲೂ ಅಷ್ಟೇ ನೋಡಿ, ಸಪೋರ್ಟ್ ಮಾಡ್ತಾ ಇದೆ ಈ ಲೆವೆಲ್ಲು, ಪ್ರೈಸ್ನ ಒಂದು ಲೆವೆಲ್ ಮೇಲಕ್ಕೆ ತೊಗೊಂಡು ಹೋಗ್ತಾ ಇದೆ. ಅಗೇನ್ ಅಲ್ಲಿಗೆ ಬಂದಾಗ ಅಂದರೆ ಇವಾಗ ಲೆಟ್ಸೆ ನಾನು, ಓಕೆ ನೀವೆಲ್ಲ ನನ್ನ ಸಪೋರ್ಟ್ ಮಾಡ್ತಾ ಇದ್ದೀರಾ. ಓಕೆ, ಸೊ ನಾನು ಈ ಲೆವೆಲ್ ಫುಲ್ಲು ಲೋ ಅಲ್ಲಿ ಬಿದ್ದುಬಿಟ್ಟಿದ್ದೀನಿ ಲೈಫಲ್ಲಿ, ನೀವೆಲ್ಲ ನನ್ನ ಸಪೋರ್ಟ್ ಮಾಡಿದ್ರಿ, ತಿರ್ಗಾ ಮೇಲ್ ತೊಗೊಂಡೋದ್ರಿ. ಓಕೆ, ಮೇಲ್ ಹೋದಾಗ ನಾನು ತಿರ್ಗಾ ಏನೇನೋ ತಪ್ಪು ಮಾಡಿಕೊಂಡು ತಿರ್ಗಾ ಕೆಳಗಡೆ ಬಿದ್ದೋಗ್ತೀನಿ. ಅವಾಗ ತಿರ್ಗಾ ನೀವುಗಳಿದ್ದೀರಲ್ಲ ಸೂರ್ಯವಂಶದವರು, ತಿರ್ಗಾ ನನಗೆ ಸಪೋರ್ಟ್ ಮಾಡ್ತೀರಾ. ಸೊ ನಾನು ತಿರ್ಗಾ ರೈಸ್ ಆಗ್ತೀನಿ. ಇದೇ ಸಪೋರ್ಟ್. ರೆಸಿಸ್ಟೆನ್ಸ್ ಅಂದರೆ ಪದೇ 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 ಯಾವ ಝೋನಿಂದ ವಾಪಸ್ ಬೀಳ್ತೀವಲ್ಲ ಅದೇನೇನೆ. ಓಕೆನಾ, ಸೊ ಇದು ರೆಸಿಸ್ಟೆನ್ಸ್ ಸಪೋರ್ಟ್ ಇವೆಲ್ಲ ಕಂಪ್ಲೀಟ್ ವಿಡಿಯೋ ಮಾಡಿದ್ದೀನಿ, ಜಸ್ಟ್ ನಿಮಗೆ ಗ್ಲಾನ್ಸ್ ಮಾಡ್ತಾ ಇದ್ದೀನಿ ಅಷ್ಟೇನೆ. ಓಕೆ, ಸೊ ಇವಾಗ ಲೆಟ್ಸೆ ನಾನು ಏನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ ಹೇಳಿ, ಮಾರ್ಕೆಟ್ ಇವಾಗ ಹಿಂಗೆ ಫಾಲ್ ಆಯಿತು ಅಂದ್ಕೊಳ್ಳಿ. ಓಕೆ, ಈ ಲೆವೆಲ್ಗೆ ಬಂತು ಅಂದ್ಕೊಳ್ಳೋಣ. ಓಕೆ, ಒಂದು ಲೆವೆಲಿಗೆ ಬಂದಿದೆ, ಡಿಮ್ಯಾಂಡ್ ಝೋನು ಆರು ಸಪೋರ್ಟು ಅಂದ್ಕೊಳ್ಳೋಣ, ಹೈಯರ್ ಟೈಮ್ ಫ್ರೇಮಲ್ಲಿ ಸಪೋರ್ಟಲ್ಲಿದೆ ಅಂದ್ಕೊಳ್ಳೋಣ. ಸೊ ನಿಮ್ಮ ವ್ಯೂ ಏನಾಗಿರುತ್ತೆ, ಅಪ್ಸೈಡ್ ಇರುತ್ತೆ, ಯಾಕಂದರೆ ಹೈಯರ್ ಟೈಮ್ ಫ್ರೇಮಲ್ಲಿ ಮಾರ್ಕೆಟ್ ಸಪೋರ್ಟಲ್ಲಿ ಇರುತ್ತೆ. ಲೋವರ್ ಟೈಮ್ ಫ್ರೇಮಿಗೆ ಬಂದ್ಬಿಟ್ಟು ಲೆಟ್ಸೆ ಮಾರ್ಕೆಟ್ ಇವಾಗ ಹಿಂಗೆ ಸಪೋರ್ಟ್ ತೊಗೊಂಡು ಮೂವ್ ಆಗ್ತಾ ಇರುತ್ತೆ, ನೀವು ಇಲ್ಲೆಲ್ಲೆಲ್ಲೋ ಎಂಟರ್ ಆಗಬಾರ್ದು. ದೆನ್ ಹಿಂಗೆ ಮೂವ್ ಆಯಿತು ಅಂದ್ಕೊಳ್ಳಿ, ದೆನ್ ಇಲ್ಲಿಂದ ಇಲ್ಲಿಗೆ ಫಿಬ್ ಹಾಕ್ಕೊಳ್ಳಿ. ಯಾಕೆ ಫಿಬ್ ಹಾಕೋತೀರಾ ಅಂದರೆ, ಹಿಂಗೆ ಮೂವ್ ಆಗ್ತಾ ಇದೆ ಅಂದರೆ ರೀಟ್ರೇಸ್ ಮಾಡಲೇಬೇಕದು. ಓಕೆ, ಡಿಸ್ಕೌಂಟೆಡ್ ಪ್ರೈಸಿಗೆ ಬರಲೇಬೇಕು. ಯಾಕೆ ಅಂದರೆ ಇಲ್ಲೆಲ್ಲ ಎಂಟರ್ ಆಗಿರೋರು ಇಲ್ಲಿ ಪೊಸಿಷನ್ನ ಎಕ್ಸಿಟ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ಕೆಳಗಡೆ ಬರುತ್ತೆ. ಅವಾಗ ಏನಾಗುತ್ತೆ ಅಂದರೆ ಅರ್ಧಗಿರ್ದಕ್ಕೆ ಬಂದಾಗ ಅದೇ 0.5 0.6 ನಾನು ಹೇಳ್ತೀನಲ್ಲ, ರಿಟೇಲರ್ಸ್ಗೆಲ್ಲ ಇವೆಲ್ಲ ಡಿಸ್ಕೌಂಟೆಡ್ ಪ್ರೈಸ್ ಇವೆಲ್ಲ ಅವರಿಗೆ ಇಂಟ್ರೆಸ್ಟ್ ತೋರಿಸುತ್ತೆ. ಓಕೆ, 100ರಿಂದ 200ಕ್ಕೆ ಹೋಯ್ತು, ಇವಾಗ 150ಕ್ಕೆ ಬಂದಿದೆ, ತುಂಬ ಕಮ್ಮಿ ಆಗಿದೆ, ಬನ್ನಿ ತೊಗೊಳ್ಳೋಣ, ಹೇಗಿದ್ರು ಪ್ರೈಸ್ ಮೇಲೆ ಹೋಗುತ್ತೆ ಅಂತ ಅವರೆಲ್ಲರೂ ಬೈಗಳು ಮಾಡೋದಕ್ಕೆ ಶುರು ಮಾಡ್ತಾರೆ. ರಿಟೇಲರ್ಸ್ ಅಂದರೆ ಇನ್ಸ್ಟಿಟ್ಯೂಷನ್ಸ್ಗಳು ಬೈ ಮಾಡೋದಕ್ಕೆ ಸೆಲ್ ಮಾಡ್ತಾರೆ. ಸೊ ಈ ಝೋನ್ ಹತ್ರ ನನಗೇನಾದ್ರು ನನ್ನ ಸೆಟಪ್ ಸಿಕ್ಕಿದ್ರೆ, ಲೆಟ್ಸೆ ವಿತ್ ಬೊಲಿಂಜರ್ ಬ್ಯಾಂಡ್ ಸಪೋರ್ಟು ಏನೋ ಒಂದು ಸಿಗುತ್ತೆ. ಓಕೆ, ಒಂದು ಗ್ರೀನ್ ಕ್ಯಾಂಡಲ್ ಬಂದು EMA ಬ್ರೇಕ್ ಮಾಡೋದು, ಓಕೆ ಬೊಲಿಂಜರ್ ಬ್ಯಾಂಡ್ ಸಪೋರ್ಟು ಸಿಕ್ತು ಅಂದರೆ, ಆ್ಯಂಡ್ ಈ ಒಂದು 0.5 0.6 ನಾನು ಹಿಂದೆ ನೋಡ್ತೀನಿ, ಏನಾದ್ರು ಇಂಪಾರ್ಟೆಂಟ್ ಝೋನ್ ಆಗಿದೆಯಾ ಅಂತ ನೋಡ್ತೀನಿ. ಇನ್ ಕೇಸ್ ಮಾರ್ಕೆಟು ಲಾಟ್ ಆಫ್ ಟೈಮ್ಸ್ ಇಲ್ಲಿ ಇಂಟ್ರಾಕ್ಟ್ ಮಾಡಿದರೆ, ಈ ಥರ ಎಲ್ಲ ಇಂಟ್ರಾಕ್ಟ್ ಮಾಡಿದರೆ ಈ ಝೋನನ್ನು ಅದೇ ಝೋನಿಗೆ 0.5 0.6 ಮರ್ಜ್ ಆಗಿತ್ತು ಅಂದರೆ ದೆನ್ ನನಗೆ ಇನ್ನೂ ಕನ್ಫರ್ಮೇಷನ್ ಸಿಗುತ್ತೆ.
ಓಕೆನಾ. ಸೊ ಅವಾಗ ನಾನು ಫಿಬ್ಗಳನ್ನ ಯೂಸ್ ಮಾಡ್ತೀನಿ. ಈಗ ಹೈಯರ್ ಟೈಮ್ ಫ್ರೇಮಲ್ಲಿ ನನಗೆ ಡೌನ್ ಸೈಡ್ ವ್ಯೂ ಇತ್ತು ಅಂದರೆ ದೆನ್ ನಾನು ಅಲ್ಲಿ ಡೌನ್ ಸೈಡನ್ನು ಇದು ಮಾಡ್ತೀನಿ, ಏನು ಡೌನ್ ಸೈಡಿಗೆ ಫಿಬ್ಬನ್ನು ಹಾಕ್ಕೊಂಡು ಡೌನ್ ಸೈಡ್ ಟ್ರೇಡ್ಸ್ಗಳು ಮಾತ್ರ ಪ್ಲಾನ್ ಮಾಡ್ತೀನಿ. ಓಕೆನಾ. ಸೊ ಲೆಟ್ಸ್ ಆಮೇಲೆ ಇಲ್ಲೇನಾದ್ರು ನಮಗೆ ಇದು ನಾನು ಹೇಳಿದ್ನಲ್ಲ ಡಿಮ್ಯಾಂಡ್ ಝೋನ್ ಅಂತ ಮಾರ್ಕ್ ಮಾಡಿರ್ತೀನಿ ಹೈಯರ್ ಟೈಮ್ ಫ್ರೇಮಲ್ಲಿ. ಲೋವರ್ ಟೈಮ್ ಫ್ರೇಮಲ್ಲಿ ಬಂದಾಗ ಇದೇನಾದ್ರು S3ನೋ S4 ಆಗಿದ್ರೆ ಕ್ಯಾಂಬ್ರೆಲಾ ಲೆವೆಲ್, ದೆನ್ ನನಗೆ ಇಂಪಾರ್ಟೆಂಟ್ ಆಗುತ್ತೆ. CPR ಲೆವೆಲ್ ಆಗಿದ್ರೆ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ. ಸೇಮ್ ಅಪ್ಲೈಸ್ ಟು ದಿ ಡೌನ್ ಸೈಡ್. ಓಕೆ, ಇಷ್ಟ ಆಯಿತು. ಸೊ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಸಮ್ಟೈಮ್ಸ್ ನಾನು ಇದನ್ನು ನೋಡ್ತೀನಿ. ಇಲ್ಲೇನು ಕನ್ಫ್ಯೂಸ್ ಆಗುವಂಥದ್ದು ಏನೂ ಇಲ್ಲ ಗುರು. ಚಾರ್ಟನ್ನು ಡಿಫ್ರೆಂಟ್ ವೇಯಲ್ಲಿ ಅನಲೈಸ್ ಮಾಡಿ ನಾನು ಏನಾಗುತ್ತೆ ಅಂತ ಫೈಂಡ್ ಔಟ್ ಮಾಡ್ಕೋತಾ ಇದ್ದೀನಿ. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ CPR ಅಲ್ಲಿ 3 ಲೈನ್ ಇರುತ್ತೆ, BC TC PVOT. ಓಕೆ, ಪ್ರೀವಿಯಸ್ ಡೇ ಲೆಕ್ಕ ಹಾಕೊಳ್ಳೋಣ. ಮಾರ್ಕೆಟ್ ಏನಾಗಿದೆ, ಹಿಂಗೆ ಮೂವ್ ಆಗಿ ಹಿಂಗೆಂಗೋ ಬಂತು, ದೆನ್ ಹಿಂಗೆ ಹೋಗಿದೆ. ಓಕೆ, ನೆಕ್ಸ್ಟ್ ಡೇ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಡೇ ನಮಗೆ ಈ ಏನಿದೆಯಲ್ಲ CPR, ನೆಕ್ಸ್ಟ್ ಡೇ ಇದನ್ನ ವರ್ಜಿನ್ CPR ಅಂತೀವಿ ನೆಕ್ಸ್ಟ್ ಡೇಗೆ. ಯಾಕೆ ಅಂದರೆ ಮಾರ್ಕೆಟು ಪ್ರೀವಿಯಸ್ ಡೇಯಲ್ಲಿ ನಮಗೆ CPRನ ಟಚ್ ಮಾಡಿಲ್ಲ. ಸೊ ಟಚ್ ಮಾಡಿದ್ರೆ ಅದು ವರ್ಜಿನ್ CPR ಆಗಲ್ಲ, ವರ್ಜಿನ್ CPR ಆಗೋದಿಲ್ಲ. ಓಕೆ, ಸೊ ನೆಕ್ಸ್ಟ್ ಡೇ ಈ ಒಂದು ಲೆವೆಲಲ್ಲಿ ಮಾರ್ಕೆಟು ನಿಮಗೆ ಇಂಟ್ರಾಕ್ಟ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಓಕೆ, ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಹೀಗೆ ಹೋಗಿ ಅಗೇನ್ ಈ ಲೆವೆಲ್ ಹತ್ರ ಬಂತು ಅಂದರೆ ಟಚ್ ಮಾಡ್ಕೊಂಡು ಮೇಲೆ ಹೋಗುವಂಥ ಚಾನ್ಸಸ್ ಇರುತ್ತೆ. ಬ್ಯಾಕ್ ಟೆಸ್ಟ್ ಮಾಡ್ತಾ ತೋರಿಸ್ತೀನಿ. ಸೊ ಈ ಒಂದು CPR ಲೆವೆಲ್ಸ್ಗಳು ಕೂಡ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಝೋನ್ ರೆಸಿಸ್ಟೆನ್ಸ್ ಆ್ಯಂಡ್ ಸಪೋರ್ಟ್ಗಳಾಗೆ ವರ್ಕ್ ಆಗುತ್ತೆ. ಈ CPR ಲೆವೆಲ್ಸ್ಗಳ ಜೊತೆಗೆ ಏನಾದ್ರು ನಿಮ್ಮ ಮ್ಯಾನ್ಯುಯಲ್ ರೆಸಿಸ್ಟೆನ್ಸ್ ಆ್ಯಂಡ್ ಸಪೋರ್ಟ್ ಮರ್ಜ್ ಆಯಿತು ಅಂದರೆ ದೆನ್ ಯು ಹ್ಯಾವ್ ಟು ರೀಡ್ ದಿ ಕ್ಯಾಂಡಲ್ ಇಯರ್. ಅಷ್ಟೇ ಮಾಡಬೇಕಾಗಿರೋದು. ಓಕೆ, ಇದೊಂದು ಇಂಪಾರ್ಟೆಂಟ್ ಝೋನು. ಇಲ್ಲಿ ನೀವು ಕ್ಯಾಂಡಲ್ಗಳನ್ನ ರೀಡ್ ಮಾಡಬೇಕು. ರೀಡ್ ಮಾಡಿ ಕನ್ಫರ್ಮೇಷನ್ಸ್ಗಳನ್ನ ತೊಗೊಂಬರ್ಬೇಕು. ಓಕೆ, ಗೋ ವಿತ್ ಎನಿಥಿಂಗ್. ಯಾವ್ದಾದ್ರು EMA ಬ್ರೇಕ್ಔಟ್ಗಾರು ತೊಗೊಳ್ಳಿ, ಲಿಕ್ವಿಡಿಟಿ ಸ್ವೀಪ್ ಆದಾಗಾರು ತೊಗೊಳ್ಳಿ, ಏನಾರು ಆಗ್ಬೋದು. ಓಕೆನಾ. ಸೊ ಇದೊಂಥರ ಸೆಟಪ್ಪು. ದೆನ್ ಇನ್ನೊಂದೇನು ಅಂದರೆ ನಾನು ಅದನ್ನೆಲ್ಲ ಬ್ಯಾಕ್ ಟೆಸ್ಟ್ ಮಾಡಿ ತೋರಿಸ್ತೀನಿ. ಓಕೆ, ನೀವು ಎದುರುವಂಥದ್ದು ಏನೂ ಇಲ್ಲ, ಕ್ಲೀನಾಗಿ ಅರ್ಥ ಆಗುತ್ತೆ. ಸೊ ಇನ್ನೊಂದೇನು ಅಂದರೆ ಸಿಂಪಲ್ ನೋಡಿ, ದ ಮೇನ್ ಇಂಪಾರ್ಟೆಂಟ್ ಥಿಂಗು, ನಾನು ಸಮ್ಟೈಮ್ಸ್ ಏನು ಮಾಡ್ತೀನಿ ಅಂದರೆ SL ಏನಾದ್ರು ದೊಡ್ಡದಾಯಿತು ಅಂದರೆ ಮಾರ್ಕೆಟಿಂಗ್ ಬರುತ್ತೆ, ನೀವು ಮಾರ್ಕ್ ಮಾಡುವಂಥ ಲೈನನ್ನು ಎಕ್ಸಾಕ್ಟ್ಲಿ ರೆಸ್ಪೆಕ್ಟ್ ಮಾಡಿ ಹಿಂಗೆ ಮೇಲೆ ಹೋಗುತ್ತೆ ಅನ್ನೋದೆಲ್ಲ ಸುಳ್ಳದು. ಓಕೆ, R3 ಹಿಂಗೆ ಟಚ್ ಮಾಡ್ಬಿಟ್ಟು ಪಾಟ್ನ ಹಿಂಗೆ ಮೇಲೆ ಹೋಗುತ್ತೆ ಅನ್ನೋದು ಸುಳ್ಳು. ಏನಾಗುತ್ತೆ ಅಂದರೆ ಇಲ್ಲಿ ಲಿಕ್ವಿಡಿಟಿ ಸ್ವೀಪ್ಗಳಾಗುತ್ತೆ. ಓಕೆ, ನೀವು ಏನೇನು ಇಂಪಾರ್ಟೆಂಟ್ ಲೆವೆಲ್ ಅಂದ್ಕೊಂಡಿರ್ತೀರಲ್ಲ, ಡಿಮ್ಯಾಂಡ್ ಝೋನ್, ಸಪ್ಲೈ ಝೋನ್, ಏನೇನು ಇಂಪಾರ್ಟೆಂಟ್ ಲೆವೆಲ್ ಅಂದ್ಕೊಂಡಿರ್ತೀರಲ್ಲ, ಅಲ್ಲೆಲ್ಲಾನು ಕೂಡ ಎಲ್ಲರಿಗೂ ಅದು ಇಂಪಾರ್ಟೆಂಟ್ ಲೆವೆಲ್ ಅಂತ ಗೊತ್ತಿರುತ್ತೆ. ಬಟ್ ಎಲ್ಲರೂ ಏನು ಮಾಡ್ತಾರೆ, ವಿತೌಟ್ ಕನ್ಫರ್ಮೇಷನ್ಸ್ ಎಂಟ್ರಿ ತೊಗೊಳೋದ್ರಿಂದ ಮ್ಯಾಕ್ಸಿಮಮ್ ಆಫ್ ದ ಸ್ಟಾಪ್ ಲಾಸ್ಗಳು ಏನಾಗುತ್ತೆ, ಇವಾಗ ಇದೊಂದು ಲೈಕ್ ಸ್ಟ್ರಾಂಗ್ ಸಪೋರ್ಟ್ ಅಂದ್ಕೊಳ್ಳೋಣ. ಓಕೆ, ಇಲ್ಲಿಗೆ ಬರುತ್ತೆ ಮಾರ್ಕೆಟ್, ಲೈಕ್ ಮಾರ್ಕೆಟ್ ಅಪ್ಸೈಡಲ್ಲಿ ಇದೆ ಅಂದ್ಬಿಟ್ಟು ಅಪ್ಸೈಡ್ ಟ್ರೇಡ್ ತೊಗೋತೀರ. ಏನಾಗುತ್ತೆ ಅಂದರೆ ಇಲ್ಲೇ ಎಂಟ್ರಿ ತೊಗೊಂಡಿರ್ತಾರಲ್ಲ ಅವ್ರದ್ದೆಲ್ಲರದ್ದು ಸ್ಟಾಪ್ ಲಾಸ್ಗಳು ಇಲ್ಲೆಲ್ಲೋ ಇರುತ್ತೆ. ಸೊ ಇದನ್ನು ಹಿಟ್ ಮಾಡಿ ದೆನ್ ಮಾರ್ಕೆಟ್ ಬರುತ್ತಲ್ಲ ಈ ಲೆವೆಲ್ ಒಳಗಡೆ, ಅವಾಗ ವಿತ್ EMA ಬ್ರೇಕ್ ಆಗಿರುತ್ತೆ ನೋಡಿ. ಅವಾಗ ನೀವು ಅರ್ಥ ಮಾಡ್ಕೋಬೇಕು ಲಿಕ್ವಿಡಿಟಿ ಸ್ವೀಪ್ ಕೂಡ ಆಗಿದೆ ಅಂತ. ಇನ್ ಕೇಸ್ ಆ ಸ್ವಿಂಗ್ ಏನಾದ್ರು ದೊಡ್ಡದಿತ್ತು ಅಂದರೆ ನಾನು ಐ ವಿಲ್ ವೆಯ್ಟ್ ಫಾರ್ ದಿ ಆಫ್, ದೆನ್ ಎಂಟರ್ ಆಗ್ತೀನಿ. ಇನ್ ಕೇಸ್ ದೊಡ್ಡದೇನಾದ್ರು SL ಇತ್ತು ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ನೋಡ್ಬೋದು ಮಾರ್ಕೆಟಿಂಗ್ಗೆ ಫಾಲ್ ಆಗ್ತಾ ಇದೆ. ಓಕೆ, ಇದೊಂದು ಇಂಪಾರ್ಟೆಂಟ್ ಲೆವೆಲ್ ಅಂದ್ಕೊಳ್ಳೋಣ. ಹಿಂಗೆ ಬಂತು, ಲಿಕ್ವಿಡಿಟಿ ಸ್ವೀಪ್ ಆಯಿತು, ಇಲ್ಲೆಲ್ಲೋ ಬ್ರೇಕ್ ಆಯಿತು ಅಂದ್ಕೊಳ್ಳೋಣ EMA. ದೆನ್ ನಾನು ಇಲ್ಲಿಂದ ಇಲ್ಲಿಗೆ ಆಫಿಗೆ ವೆಯ್ಟ್ ಮಾಡ್ತೀನಿ. ಆರ್ ಎಲ್ಸ್ ಯು ಕ್ಯಾನ್ ಪುಟ್ ಎ ಫಿಬ್ ಹಾಕೊಂಡ್ರು 0.5 0.6 ಬರುತ್ತೆ. ಆಫಿಗೆ ಟ್ರಿಗರ್ ಮಾಡೋದಕ್ಕೆ ನೋಡ್ತೀನಿ. ಸೊ ದಟ್ SL ಕಮ್ಮಿ ಆಗುತ್ತೆ, TPನೂ ದೊಡ್ಡದಾಗುತ್ತೆ. ಎಕ್ಸ್ಕ್ಯೂಸ್ ಮಿ, ಸಾರಿ ಗೈಸ್, ಎಡಿಟ್ ಮಾಡೋದಕ್ಕಾಗೋದಿಲ್ಲ. ಎಡಿಟ್ ಮಾಡೋಕೆ ಕೂತ್ಬಿಟ್ರೆ ಇದು ದೊಡ್ಡ ಟೈಮ್ ಕಿತ್ಕೊಂಡು ಹೋಗ್ಬಿಡುತ್ತೆ. ಓಕೆ, ಸೊ ಅವಾಗ 0.5 0.6ಗೂ ಟ್ರೇಡ್ ತೊಗೊಳೋದಕ್ಕೆ ನೋಡ್ತೀನಿ. ಸೊ ಆಫಿಗೆ SL ಕೂಡ ಕಮ್ಮಿ ಆಗುತ್ತೆ. ಓಕೆ, ಇದೊಂದು ಅಬ್ಸರ್ವ್ ಮಾಡ್ತೀನಿ. ಆ್ಯಂಡ್ ಇನ್ನೊಂದು ಅಬ್ಸರ್ವ್ ಮಾಡೋದು, ಲೆಟ್ಸ್ ಸೇ ಯಾವುದೋ ಒಂದು ಎಂಟ್ರಿನ ಒಂದು ಬಿಗ್ ಕ್ಯಾಂಡಲ್ ಟ್ರಿಗರ್ ಮಾಡಿಬಿಡ್ತು ಅಂದ್ಕೊಳ್ಳೋಣ, ಬಿಗ್ ಗ್ರೀನ್ ಆರ್ ಬಿಗ್ ರೆಡ್. ಅವಾಗ ಏನು ಮಾಡ್ತೀನಿ ಅಂದರೆ ಈ ಬಿಗ್ ಗ್ರೀನ್ ಆ್ಯಂಡ್ ಬಿಗ್ ರೆಡ್ಡಿಗೆ ಓಕೆ, ನಮ್ಮ ಟ್ರೇಡ್ ಅನಾಲಿಸಿಸ್ ಪ್ರಕಾರ ಇಲ್ಲಿಂದ ಮೇಲೆ ಹೋಗ್ಬೇಕು ಮಾರ್ಕೆಟ್, ಬಟ್ ಬಿಗ್ ಕ್ಯಾಂಡಲ್ ಬಂದ್ಬಿಟ್ಟಿದೆಯಲ್ಲ, ಏನು ಮಾಡೋಣ? ಸೊ ದಟ್ ಸ್ಟಾಪ್ ಲಾಸ್ ದೊಡ್ಡದಾಗುತ್ತೆ. ಏನು ಮಾಡೋಣ ಅಂದರೆ ಈ ಬಿಗ್ ಕ್ಯಾಂಡಲಲ್ಲಿ ಅರ್ಥ ಮಾಡ್ಕೊಂಬಿಡಿ. ನೀವು ಇದು 5 ಮಿನಿಟ್ಸಲ್ಲಿ ನೋಡ್ತಾ ಇರ್ತೀರ, 1 ಮಿನಿಟ್ಸಲ್ಲಿ ನೋಡಿದಾಗ ಚಿಕ್ಕ ಗ್ರೀನ್ ಕ್ಯಾಂಡಲ್ ಆಗಿರುತ್ತೆ. ಸೊ ಸಮ್ಟೈಮ್ಸ್ ಯಾರು ಇಲ್ಲೆಲ್ಲ ತೊಗೊಂಡಿರ್ತಾರಲ್ಲ ಅವರೆಲ್ಲ ಆಬ್ವಿಯಸ್ಲಿ ಇಷ್ಟೆಲ್ಲ ಮೇಲೋದಾಗ ಎಕ್ಸಿಟ್ ಮಾಡಲೇಬೇಕು. ಸೊ ದಟ್ ಸಮ್ಟೈಮ್ಸ್ ಮಾರ್ಕೆಟ್ ಒಂದು ಸ್ವಲ್ಪ ಪುಲ್ ಮಾಡುತ್ತೆ.
ಈ ಕ್ಯಾಂಡಲ್ ಅರ್ಧದಕ್ಕೆ, ಅಂದರೆ ನೀವು ಇಲ್ಲಿಗೆ ಫಿಬ್ ಹಾಕೊಂಡ್ರೆ ಬಿಗ್ ಗ್ರೀನ್ ಕ್ಯಾಂಡಲ್ಗೆ ಸೊ ಅರ್ಧದಕ್ಕೆ ಬರುತ್ತೆ, ದೆನ್ ಅರ್ಧಕ್ಕೆ ಬಂದು ಇಲ್ಲಿಂದ ಮೇಲೆ ಹೋಗುವಂಥ ಚಾನ್ಸಸ್ ಇರುತ್ತೆ. ಸೊ ದಟ್ಸ್ ವೇರ್ ಇಲ್ಲಿ ಟ್ರೇಡ್ ತೊಗೊತೀನಿ. ಸೇಮ್ ಅಪ್ಲೈಸ್ ಟು ದಿ ಸೆಲ್ ಸೈಡ್. ಓಕೆ, ಅದೇನೇನೆ ಇದನ್ನೇ ವೈಸ್ ವರ್ಸ. ಓಕೆ, ದೆನ್ ಬರೋವಂಥದ್ದೇ ಸೊ ಗೇಮ್ ಚೇಂಜರ್ 1, 2 ಇವನ್ನೆಲ್ಲ ಹೇಗೆ ಇನ್ಕ್ಲೂಡ್ ಮಾಡ್ಕೋಬೇಕು ಎಲ್ಲಾನು ಕೂಡ ಇವಾಗ ಎಂಡ್ ಟು ಎಂಡ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇದೊಂದು ಗ್ಲಾನ್ಸ್ ಮಾಡಿದ್ದೀನಿ ನಿಮಗೆ. ಓಕೆ, ಹೇಗೆ ಏನು ಎಲ್ಲಾನು ಕೂಡ ಬ್ಯಾಕ್ ಟೆಸ್ಟ್ ಮಾಡ್ತಾ ಲೈವ್ ಮಾರ್ಕೆಟ್ ಅನ್ಕೊಂಡೇ ಮಾಡೋಣ. ಸೊ ದಟ್ಸ್ ವೈ ಇನ್ನ ನೆಕ್ಸ್ಟ್ ಲೆವೆಲ್ ಮಜಾ ಇರುತ್ತೆ. ಓಕೆ, ಸೊ ಡಿಸೆಂಬರ್ 1 ಹೋಗೋಣ. ಎಲ್ಲ ಇಂಡಿಕೇಟರ್ಸ್ಗಳನ್ನೂ ಹಾಕೋದು ತೋರಿಸ್ತೀನಿ. ಓಕೆ, ಅದೇ ಒಂದು ದೊಡ್ಡ ಇಶ್ಯೂ ಬರೋದು. ಆಮೇಲೆ ಬ್ರೋ ನೀವು ಯಾವ ಬ್ರೋಕರ್ ಯೂಸ್ ಮಾಡ್ತೀರಾ ಬ್ರೋ, ನನಗೆ ಹೇಳಿ ಸಾಕಾಗೋಗಿದೆ ಬ್ರೋ. ದಯವಿಟ್ಟು ನಾನು ಯೂಸ್ ಮಾಡುವಂಥ ಬ್ರೋಕರ್ XNS ಬ್ರೋ, ಅದು ಬಿಟ್ಟರೆ ಬೇರೆ ಯಾವುದನ್ನು ಯೂಸ್ ಮಾಡಲ್ಲ ಬ್ರೋ. ಬೇರೆ ಬ್ರೋಕರ್ಸ್ಗಳ ಬಗ್ಗೆ ನನಗೆ ಕೇಳಲೇಬೇಡಿ ಬ್ರೋ, ಯಾಕಂದರೆ ಲಾಟ್ ಆಫ್ XM ಇವೆಲ್ಲ ನೀವು ಇಶ್ಯೂಸ್ಗಳು ನೋಡಿರ್ತೀರ ಬ್ರೋ. ತುಂಬ ಅಂದರೆ ತುಂಬ ಡೆಪಾಸಿಟ್ ಇವೆಲ್ಲ ಇಶ್ಯೂಸ್ ಆಗ್ತಾ ಇದೆ. ಓಕೆ, ಸೊ ಇವಾಗ ನಾನು ಎಲ್ಲ ಇಂಡಿಕೇಟರ್ನು ರಿಮೂವ್ ಮಾಡ್ತೀನಿ. ಓಕೆನಾ, ಎಲ್ಲ ಇಂಡಿಕೇಟರ್ನು ರಿಮೂವ್ ಮಾಡ್ತೀನಿ, ಒಂದೊಂದೇ ಹಾಕೊಂಡು ಬರ್ತೀನಿ. ಸೊ ನಿಮಗೆ ಈಸಿ ಆಗಲಿ. ಪಿವೋಟ್ಸ್ ವಿತ್ ಓಕೆ ಎಲ್ಲ ಆಯ್ತಾ? ಸೊ ಆಯಿತು. ಓಕೆ, ಒಂದೇ ಒಂದು ನಿಮಿಷ. ಓಕೆ, ಸೊ ಇವಾಗ ಜಸ್ಟ್ ಟೇಕ್ ಅನ್ ಎಕ್ಸಾಂಪಲ್. ಓಕೆ, ಸಿ ನನಗೆ ಏನು ಅಂದರೆ ನಿಮಗೆ ಎಷ್ಟು ಕ್ಲಿಯರಾಗಿ ಅರ್ಥ ಮಾಡಿಸ್ಬೋದು ಅಷ್ಟು ಕ್ಲಿಯರಾಗಿ ನಾನು ಅರ್ಥ ಮಾಡಿಸ್ಬೇಕು. ಓಕೆ, ಸೊ ದಟ್ಸ್ ವೈ ಐ ನೋ ಲೈಕ್ ತುಂಬ ಹೆಲ್ತ್ಗೂ ಇಶ್ಯೂಸ್ ಆಗ್ತಾ ಇದೆ, ಬಟ್ ಐ ಆಮ್ ಎಂಜಾಯಿಂಗ್ ದಿಸ್. ಈ ಪ್ರೋಸೆಸ್ನ ಎಂಜಾಯ್ ಮಾಡ್ತಾ ಇದ್ದೀನಿ. ಎಂಡ್ ಟು ಎಂಡ್ ನೋಡ್ಕೊಳ್ಳಿ. ಸುಮ್ಮನೆ ತಿರ್ಗಾ ಪದೇ 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 ಬ್ರೋ ಅರ್ಥ ಆಗ್ತಾ ಇಲ್ಲ, ಇನ್ನೇನು ಮಾಡೋದಕ್ಕಾಗುತ್ತೆ ನನಗೆ ಗೊತ್ತಾಗಲ್ಲ. ಯಾಕೆಂದರೆ ಆಮ್ ಲೈಕ್ ಪುಟ್ಟಿಂಗ್ ಎ ಲಾಟ್ ಆಫ್ ಹಾರ್ಡ್ ವರ್ಕ್. ಇದನ್ನೆಲ್ಲನೂ ತರಬೇಕು ಅಂದರೆ ಲೈಕ್ ಎಲ್ಲನೂ ಮ್ಯಾನೇಜ್ ಮಾಡಬೇಕು ಅಂದರೆ ಸರಿ ಇನ್ನೂ ಕಷ್ಟ ಆಗ್ತಾ ಇದೆ ಅಂದರೆ ಲೈಕ್ ಇನ್ನೇ ಏನು ಮಾಡ್ಬೋದು ಅಂತ ನೋಡ್ತೀನಿ ಅಷ್ಟೇನೆ. ಗೈಸ್ ಕಮೆಂಟ್ ಹಾಕೊಂಡು ಮಡಿಬೇಡಿ. ಈ ಸಲ ಒಂದು 200 ಕಮೆಂಟ್ ಅಂದ್ಕೊಳ್ಳೋಣ. ಓಕೆ, 200 ಕಮೆಂಟ್ ನಿಮ್ಗೆ ಏನು ಅನ್ಸುತ್ತೆ ಹಾಕಿ. ಓಕೆ, ಏನಾಗ್ತಾ ಇದೆ ಲೈಕ್ ಹೇಗೆ ಅನಿಸ್ತಾ ಇದೆ ಕಂಟೆಂಟ್ಗಳು, ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ದಯವಿಟ್ಟು ಅದನ್ನು ಹಾಕೋದನ್ನು ಮರಿಬೇಡಿ. ಯಾಕಂದರೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಯಾರೇ ಬೇರೆಯವರು ಹೊಸಬ್ರು ಈ ಚಾನಲ್ಗೆ ನೋಡ್ತಾ ಇದ್ರೆ. ಓಕೆ, ಸೊ XUSD ಎಕ್ಸಾಂಪಲ್ ತೊಗೊಂಡಿದ್ದೀನಿ. ನೀವು ನಿಫ್ಟಿನೂ ತೊಗೊಂಡ್ರೆ ಹಿಂಗೆ ಅನಾಲಿಸಿಸ್ ಮಾಡಬೇಕು, ಬೇರೆ ಏನೂ ಚೇಂಜಸ್ ಇಲ್ಲ. ಓಕೆನಾ, ಬೇಕಾದ್ರೆ ನಿಫ್ಟಿಗೂ ಬೇಕಾದ್ರೆ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು, ಇನ್ನೊಂದು ಸಪ್ರೇಟ್ ವೀಡಿಯೋನ ಮಾಡಿದೆ. ಸೊ ಓಕೆ, ಇವಾಗ ನಾನೇನು ಮಾಡ್ತೀನಿ ಅಂದರೆ ಲೆಟ್ಸ್ ಗೋ, ಯಾವುದೋ ಒಂದು ಟೈಮ್ ಫ್ರೇಮ್ ಹೋಗೋಣ. ಓಕೆ, ಡಿಸೆಂಬರ್ 1 ಹೋಗೋಣ. ಓಕೆ, ಡಿಸೆಂಬರ್ 1 ಹೋಗೋಣ. ಸಿ ನಾನು ಹೇಗೆ ಅನಾಲಿಸಿಸ್ ಮಾಡ್ತೀನಿ ಎಲ್ಲಾನು ನೋಡ್ಕೊಳ್ಳಿ. ಇಷ್ಟೊತ್ತು ಏನು ಹೇಳ್ಕೊಟ್ನಲ್ಲ ಅದೆಲ್ಲನೂ ಹೇಳ್ತೀನಿ ಬ್ರೋ. ನನ್ನ ಹತ್ರ ಫ್ರೀ ವರ್ಷನ್ ಇದೆ ಬ್ರೋ, ಟ್ರೇಡಿಂಗ್ ವ್ಯೂ. ಹೆಂಗೆ ಲಾಟ್ ಆಫ್ ಇಂಡಿಕೇಟರ್ಸ್ ಹಾಕೊಳ್ಳೋದು, 4 ಇಂಡಿಕೇಟರ್ಸ್ ಹಾಕೊಬೋದು ನೀವು ಈಸಿಯಾಗಿ. ಹೆಂಗೆ ತೋರಿಸ್ತೀನಿ. ಸಿ ಫಸ್ಟ್ ಏನು ಬೊಲಿಂಜರ್ ಬ್ಯಾಂಡ್ ಯೂಸ್ ಮಾಡ್ತೀನಿ. ಓಕೆ, ಬೊಲಿಂಜರ್ ಬ್ಯಾಂಡ್ಸ್. ಓಕೆ, ಬೊಲಿಂಜರ್ ಬ್ಯಾಂಡ್ ಯೂಸ್ ಮಾಡಿದೆ ಕರೆಕ್ಟಾ. ಸೆಟ್ಟಿಂಗ್ಸಲ್ಲಿ ಏನು ಚೇಂಜಸ್ ಮಾಡಲ್ಲ, ಸೇಮ್ ಹೇಗಿದೆಯೋ ಹಾಗೆ. ಓಕೆನಾ, ಕ್ಲೋಸ್ ಮಾಡ್ಕೊಂಬೇಡಿ. ಕ್ಲೋಸ್ ಮಾಡ್ಕೊಂಡ್ರಾ, ಓಪನ್ ಮಾಡ್ಕೊಂಡೆ ಇನ್ನೊಂದನ್ನು ಹಾಕೊಳ್ಳೋದಕ್ಕೆ ಹೋಗ್ಬೇಡಿ, ಕ್ಲೋಸ್ ಮಾಡ್ಕೊಳ್ಳಿ ಫಸ್ಟು. ದೆನ್ ಗೋ ಬೊಲಿಂಜರ್ ಬ್ಯಾಂಡ್ ಆಯಿತಾ, ಪಿವೋಟ್ ಕ್ಯಾಮ್ರಲ್ಲ. ಇಲ್ಲಿ ಈ ಇಂಡಿಕೇಟರ್ಸ್ಗಳನ್ನ ನಾನು ಏನಕ್ಕೆ ಹಾಕೋತಾ ಇದ್ದೀನಿ ಅಂದರೆ ಕನ್ಫರ್ಮೇಷನ್ ನಿಮ್ಗೆ ಇನ್ನೂ ಈಸಿ ಮಾಡೋದೀಗ. ಸಿ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ, ನಂಗೆ ನೋಡಿದ ತಕ್ಷಣ ಯಾವ್ಯಾವ ಲೆವೆಲ್ ಹೆಂಗೆ ಅಂತ ಗೊತ್ತಾಗುತ್ತೆ. ನಿಮ್ಗೊಂದು ಸ್ವಲ್ಪ ಧೈರ್ಯ ಬೂಸ್ಟ್ ಮಾಡಬೇಕಲ್ಲ. ಓಕೆ, ಈ ಲೆವೆಲಿಂದ ಹೋಗುತ್ತೆ, ಈ ಲೆವೆಲಿಂದ ಹೀಗಾಗುತ್ತೆ ಅಂತ. ಸೊ ಅದು ನನಗೆ ಇಂಪಾರ್ಟೆಂಟ್. ಸೊ ಪಿವೋಟ್ ಪಾಯಿಂಟ್ ಸ್ಟ್ಯಾಂಡರ್ಡ್ ಹಾಕೊಂಡ. ಓಕೆ, ಪಿವೋಟ್ ಪಾಯಿಂಟ್ ಸ್ಟ್ಯಾಂಡರ್ಡ್, ಕ್ಯಾಮ್ರಲ್ಲ ಲೆವೆಲ್ಸ್ ಏನು ಚೇಂಜ್ ಮಾಡಬೇಡಿ. ಲೈನ್ ವಿಡ್ತು ಇವೆಲ್ಲ ಬೇಕಾದ್ರೆ ನೀವು ಚೇಂಜ್ ಮಾಡ್ಕೊಳ್ಳಿ. ಇಲ್ಲಿ ಟ್ರೆಡಿಷ್ನಲ್ ಅಂತ ಇರುತ್ತೆ, ಇಲ್ಲಿ ಕ್ಯಾಮ್ರೆಲ್ಲ ಚೂಸ್ ಮಾಡ್ಕೊಳ್ಳಿ. ದೆನ್ ಯಾವ್ಯಾವ ಲೆವೆಲ್ ಬೇಕು ಅದನ್ನು ನೋಡ್ಕೊಂಡು ಹಾಕೋಬೇಕು. ಓಕೆನಾ, ನಾನು ಅದನ್ನೆಲ್ಲ ತೋರಿಸ್ತೀನಿ. ಓಕೆ, ಕ್ಯಾನ್ಸಲ್. ದೆನ್ CPR ತುಂಬ ಅಂದರೆ ತುಂಬ ಒಳ್ಳೆ ಇಂಡಿಕೇಟರ್ ಇದು. ನೋಡಿ ಎಲ್ಲನೂ ಕೂಡ ಲ್ಯಾಗಿಂಗ್ ಅಲ್ಲ, ಇದು ಲೀಡಿಂಗು. ಓಕೆ, ಪಿವೋಟ್ ಲೆವೆಲ್ಸ್ CPR/kgs ಹಾಕೊಳ್ಳಿ. ಓಕೆ, ಇಲ್ಲಿ ನಿಮಗೆ ಏನೇನು ಬೇಕು ಅದನ್ನು ಮಾತ್ರ ಹಾಕ್ಕೊಡಿ. ಸೊ ನಿಮಗೆ R1 R2 ಬೇಕು ಅಂದ್ರೂ ಇಟ್ಕೋಬೋದು. ಓಕೆನಾ, ಸೊ ಅದೇನು ಮ್ಯಾಟರ್ ಅಲ್ಲ. ಬಟ್ ನಾನು ಇವಾಗ ಸದ್ಯಕ್ಕೆ PO2 BCTC ಇಷ್ಟನ್ನು ಮಾತ್ರ ಇಟ್ಕೊತೀನಿ. ಓಕೆನಾ, ಕಂಪ್ಲೀಟಾ, ಸಿಂಪಲ್ಲ. ಸೊ ಇಷ್ಟು 3 ಮಾತ್ರ ಆನ್ ಮಾಡ್ಕೊಂಡಿದ್ದೀನಿ ಆಯಿತಾ. ದೆನ್ ಬೇಕಾಗಿರೋದು 20 mm. ಓಕೆ, ಮೂವಿಂಗ್ ಆವ್ರೇಜ್ ನೋಡಿ, ಮೂವಿಂಗ್ ಆವ್ರೇಜ್ ಎಕ್ಸ್ಪೋನೆನ್ಷಿಯಲ್. ಓಕೆ, ಮೂವಿಂಗ್ ಆವ್ರೇಜ್ ಎಕ್ಸ್ಪೋನೆನ್ಷಿಯಲ್. ಓಕೆ, 9 ಇರುತ್ತೆ. 20 ಮಾಡ್ಕೊಳ್ಳಿ. ಇನ್ಪುಟ್ಸಿಗೆ ಹೋಗಿ 20 ಮಾಡ್ಕೊಳ್ಳಿ, ಇನ್ನೇನು ಚೇಂಜ್ ಮಾಡಬೇಡಿ. ಓಕೆ, ಸ್ಟೈಲ್ಗೆ ಹೋಗಿ. ಓಕೆ, ಇಲ್ಲಿ EMA ಇರುತ್ತೆ. ಲೆಂತ್ ಏನಾದ್ರು ದೊಡ್ಡದು ಬೇಕಂದ್ರೆ ದೊಡ್ಡದು ಮಾಡ್ಕೊಳ್ಳಿ, ನಿಮ್ಮ ಇಷ್ಟ ಅದು. ಓಕೆ, ಸೊ ಆರೆಂಜ್ ಕಲರ್ ಹಾಕೊಳ್ಳೋಣ. ಓಕೆ, ಎಲ್ಲ ಆಯಿತು, ಡನ್.
ಓಕೆ, ಕ್ಲೋಸ್ ಮಾಡ್ಕೋಬೇಕು. ಯಾವುದೇ ಒಂದು ಇಂಡಿಕೇಟರ್ನ ಹಾಕೊಬೇಕಾದ್ರೆ ಕ್ಲೋಸ್ ಮಾಡ್ಕೋಬೇಕು. ಆವಾಗ ಈ ಥರ 4 ಇಂಡಿಕೇಟರ್ ಹಾಕೋಬಹುದು ಫ್ರೀ ವರ್ಷನಲ್ಲೇ. ಓಕೆ, ಸೊ ಲೆಟ್ಸ್ ಗೋ. ಈಗ ನಾನು ಅನಾಲಿಸಿಸ್ ಮಾಡ್ತೀನಿ ಈ ಒಂದು ಚಾರ್ಟನ್ನು ಹೇಗೆಲ್ಲ ಟ್ರೇಡ್ ಮಾಡಬೇಕು ಅಂತ. ಓಕೆ, ಲೆಟ್ಸ್ ಗೋ. ಇವಾಗ 1 ಅವರ್ ಹೋಗ್ತೀನಿ ನಾನು. ಓಕೆ, 1 ಅವರ್ಗೆ ಹೋಗಿ ಒಂದೊಂದನ್ನೇ ಎಕ್ಸ್ಪ್ಲೈನ್ ಮಾಡ್ತೀನಿ, ಜಸ್ಟ್ ಅಬ್ಸರ್ವ್ ಮಾಡಿ. ಓಕೆ, ಸಿಂಪಲ್ ಅರ್ಥ ಮಾಡ್ಕೊಳ್ಳಿ. ಝೂಮ್ ಔಟ್ ಮಾಡ್ತೀನಿ. ಓಕೆ, ಇವಾಗ ಏನಾಗಿದೆ ಮಾರ್ಕೆಟ್ ನೋಡಿ, ಕಂಪ್ಲೀಟ್ಲಿ ಅಪ್ಸೈಡ್ ಮೂವ್ ಆಗಿದೆಯಾ, ಕರೆಕ್ಟಾ? ದೆನ್ ಕೆಳಗಡೆ ಬಂತು, ಇವೆಲ್ಲ ಆಯಿತು, ಇವೆಲ್ಲ ಆಗಿದೆ. ಸೊ ಇವಾಗ ಇದೇನು ಝೋನು? ಫಿಕ್ಸ್ಡ್ ರೇಂಜಾ? ಯಾವುದಿದು? ಬೇಡ. ಓಕೆ, ಇದೇನು ರೇಂಜು? ಯು ಕ್ಯಾನ್ ಸಿ ಹಿಯರ್, ದಿಸ್ ಈಸ್ ಎ ಸಪ್ಲೈ ಝೋನ್. ಯಾಕೆ? ಮಾರ್ಕೆಟ್ ನೋಡಿ ಶಾರ್ಪಾಗಿ ಫಾಲ್ ಆಗಿದೆ. ಅಂದರೆ ಅಗೇನ್ ಇಲ್ಲಿ ಮಾರ್ಕೆಟ್ ಬಂದಾಗ ಏನೋ ಒಂದು ಮಾಡುತ್ತೆ, ಏನೋ ಒಂದು ಆಗುತ್ತೆ. ಒಂದು ಇದನ್ನ ಫೇಲ್ ಅಂದರೆ ಇಲ್ಲಿ ನಿಮಗೆ ಸೆಲ್ಲಿಂಗ್ ಪ್ರೆಷರ್ ಕಾಣಿಸ್ಕೊಂಡ್ರೆ ಇಲ್ಲಿಂದ ಫಾಲ್ ಆಗೋ ಚಾನ್ಸಸ್ ಇರುತ್ತೆ, ಒಂದು ಪಾಯಿಂಟು. ನೆಕ್ಸ್ಟು ಇದನ್ನ ಬ್ರೇಕ್ ಮಾಡಿ ರೀಟೆಸ್ಟ್ ಮಾಡಿ ಮೇಲೆ ಹೋಗುವಂಥ ಚಾನ್ಸಸ್ ಇರುತ್ತೆ, 2. ಇನ್ನೊಂದೇನು ಹೇಳಿ, ಇಲ್ಲಿಂದ ಬೇಕಾದ್ರೆ ಅಬ್ಸರ್ವ್ ಮಾಡಿ, ಇಲ್ಲಿಂದ ನೀವು ನೋಡಿದ್ರೆ ಫಿಬ್ ರಿಟ್ರೇಸ್ಮೆಂಟ್ ಹಾಕೊಂಡ್ರೆ ಇಲ್ಲಿಂದ ಈ ಸ್ವಿಂಗಿಂದ ಈ ಸ್ವಿಂಗಿಗೆ 0.5 0.6 ಅಲ್ಲೇ ನೋಡಿ ಸಪೋರ್ಟ್ ತಗೊಂಡಿದೆ. ಓಕೆನಾ? ಸೊ ಇಲ್ಲಿಂದ ಸಪೋರ್ಟ್ ತಗೊಂಡು ನೋಡಿ ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ. ಆಮೇಲೆ ದೇರ್ ಮೇ ಬಿ ಚಾನ್ಸ್ ಅಲ್ವಾ, ಈಗ ನಾನು ಹೇಳ್ದೆ ಅವಾಗಲೇ, ಸ್ವಿಂಗ್ ಹೈಗಳ ಹತ್ರ ರಿಯಾಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಸ್ವಿಂಗ್ ಹೈ ಹತ್ರ ರಿಜೆಕ್ಟ್ ಮಾಡಿ ಬೀಳುವಂಥ ಚಾನ್ಸಸ್ಸು ಇರುತ್ತೆ, ಆರ್ಎಲ್ಸ್ ಬ್ರೇಕ್ ಮಾಡ್ಕೊಂಡು ರೀಟೆಸ್ಟ್ ಮಾಡ್ಕೊಳ್ಳುವಂಥ ಚಾನ್ಸಸ್ಸು ಇರುತ್ತೆ. ನಾವು ಈ ವ್ಯೂ ಪ್ರಕಾರ ನಾವು ಸೆಟಪ್ಸ್ಗಳನ್ನ ಇನ್ಕ್ಲೂಡ್ ಮಾಡ್ಕೋಬೇಕು ಅಷ್ಟೇನೆ. ಓಕೆ, ಸೊ ನಾನಿವಾಗ ಫೈಂಡ್ ಔಟ್ ಮಾಡ್ಕೊಂಡಿದ್ದೀನಿ. ಓಕೆ, ಈ ಒಂದು ಲೆವೆಲ್ ಇಂಪಾರ್ಟೆಂಟು. ಇಲ್ಲಿ ಲಿಕ್ವಿಡಿಟಿ ಸ್ವೀಪ್ ಆಗುತ್ತಾ ನೋಡ್ತೀನಿ, ಇಲ್ಲಿ ಕ್ಯಾಮ್ರಲ ಲೆವೆಲ್ಸ್ ಯಾವ್ದಾದ್ರು ಮರ್ಜ್ ಆಗ್ತಾ ಇದೆಯಾ ನೋಡ್ತೀನಿ, ಆರ್ ಬ್ರೇಕ್ ಮಾಡಿ ರೀಟೆಸ್ಟ್ ಮಾಡುತ್ತಾ ನೋಡ್ತೀನಿ. ಆಮೇಲೆ ಇಲ್ಲಿರುವಂಥ ಇಂಪಾರ್ಟೆಂಟ್ ಲೆವೆಲ್ ಮಾರ್ಕೆಟ್ ಒಂದ್ಸತಿ ಟ್ರೈ ಮಾಡ್ತು, ಬೀಳೋದಕ್ಕಾಗಲಿಲ್ಲ, ಆಗೇನೋಯ್ತು, ಪಟ್ ಅಂತ ಬಿತ್ತು. ಅಂದರೆ ಇಲ್ಲಿ ಬಂದಾಗ ನಾನು ಹೇಳ್ತೀನಲ್ಲ, ಇಲ್ಲಿ ವಿಲನ್ಗಳು ಕಾಯ್ಕೊಂಡು ಕೂತಿರ್ತಾರೆ ಹೀರೋಗೆ ಹೊಡೆಯೋಣ ಅಂತ. ಸೊ ಹೀರೋ ಇಲ್ಲವನೇ, ಓಕೆ, ಹಂಗೆ ಟ್ರಾವೆಲ್ ಮಾಡ್ಕೊಂಡು ಹೋಗೋನೆ. ಇಲ್ಲಿಗೆ ಹೋದಾಗ ಈ ಇಬ್ರು ವಿಲನ್ಸ್ಗಳು ನಾಯಿ ಹೊಡೆದು ಕಳಿಸ್ಬಿಡ್ತಾರೆ ವಾಪಸ್. ಆ ಚಾನ್ಸಸ್ ಇರುತ್ತೆ. ಆರ್ ಎಲ್ಸ್ ಆ ಹೀರೋನೇ ಇವ್ರನ್ನ ಹೊಡೆದು ಮೇಲೆ ಹೋಗುವಂಥ ಚಾನ್ಸಸ್ ಇರುತ್ತೆ, ಎನರ್ಜಿ ಸಿಕ್ಕಿದ್ರೆ. ಆ ಎನರ್ಜಿ ಸಿಕ್ಕಿದೆಯಾ ಇಲ್ವಾ ಅಂತ ಹೆಂಗೆ ಕಂಡುಹಿಡಿತೀರಾ? ಕ್ಯಾಂಡಲ್ನ ರೀಡ್ ಮಾಡಿ ಕಂಡುಹಿಡಿತೀರಾ, ಸಿಂಪಲ್ಲಾ? ಓಕೆ, ಸೊ ಇಷ್ಟ ಆಯ್ತಲ್ಲ, ಇಷ್ಟನ್ನ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇವಾಗ. ಓಕೆ, ಅದು ಬಿಟ್ಟರೆ ಬೇರೆ ಏನೂ ಮಾರ್ಕ್ ಮಾಡ್ಕೊಂಡಿಲ್ಲ. ಓಕೆ, ಸೊ ಇವಾಗ ಜಸ್ಟ್ ಅಬ್ಸರ್ವ್ ಮಾಡೋಣ, ಈಗ ಕ್ಯಾಂಡಲ್ ಏನಾಗಿದೆ ಅಂತ ನೋಡೋಣ. ಓಕೆ, ಕ್ಯಾಂಡಲ್ ನೋಡಿ, ಇದೇನಕ್ಕೆ ಬರ್ತಾ ಇದೆ ಗೊತ್ತಿಲ್ಲ. ಓಕೆ, ಕ್ಯಾಂಡಲ್ ನೋಡಿ, ಇಲ್ಲಿ ಯು ಕ್ಯಾನ್ ಸಿ ಹಿಯರ್ ಒಂದು ಡೋಜಿ ಬಂದು ಒಂದು ರೆಡ್ ಬಂದಿದೆ. ಆಮೇಲೆ ನಾನೇನು ಮಾಡ್ತೀನಿ ಅಂದರೆ ಬೊಲಿಂಜರ್ ಬ್ಯಾಂಡ್ ಹಾಕೋತೀನಿ. ಬೊಲಿಂಜರ್ ಬ್ಯಾಂಡ್ ಹತ್ರ ನೀವು ನೋಡ್ಬೋದು. ಓಕೆ, ಒಂದು ಡೋಜಿ ಬಂದ್ಬಿಟ್ಟು ಒಂದು ರೆಡ್ ಕ್ಯಾಂಡಲ್ ಬಂದಿದೆ, ಬಟ್ ಈ ಡೋಜಿನ ಆ ರೆಡ್ ಕ್ಯಾಂಡಲ್ ಕವರ್ ಮಾಡಿಲ್ಲ. ಸೊ ದಟ್ ಇದು ಸ್ವೀಪ್ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಸೊ ದಟ್ಸ್ ವೈ ನಾನು ಬಿಟ್ಬಿಡ್ತೀನಿ. ಸೊ ಇಲ್ಲಿಂದ ಇಲ್ಲಿಗೆ ಬರುತ್ತೆ ಅನ್ನೋದೆಲ್ಲ ಸುಳ್ಳದು. ಓಕೆ, ಸೊ ಇದೊಂದು ಅಬ್ಸರ್ವೇಷನ್ ಕಂಡಿಟ್ಕೊಂಡೆ. ಓಕೆ, ಇವಾಗ ಲೆಟ್ಸ್ ಗೋ 5 ಮಿನಿಟ್ಸಿಗೆ ಹೋಗೋಣ. ಇಷ್ಟೇ ಲೆವೆಲ್ಸ್ ಸಾಕು ನನಗೆ. ಆರ್ಎಲ್ಸ್ ಇನ್ನೊಂದು ಏನು ಲೆವೆಲ್ಸ್ನ ಮಾರ್ಕ್ ಮಾಡ್ಕೋತೀನಿ ಅಂದರೆ ಫಿಬ್ಬು. ಮಾರ್ಕೆಟು ಇಲ್ಲಿಂದ ಕರೆಕ್ಷನ್ ಅಂದರೆ ಇಲ್ಲಿಂದ ಮೂವ್ ಆಯಿತು, ಕರೆಕ್ಷನ್ ಮಾಡ್ತು, ಮೂವ್ ಆಯಿತು, ಇದೆಲ್ಲ ಸ್ಮಾಲ್ ಕರೆಕ್ಷನು, ದೆನ್ ಮೂವ್ ಆಗ್ತಾ ಇದೆ. ಸೊ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿಂದ ಫಿಬ್ ಹಾಕೋತೀನಿ. ಓಕೆನಾ? ಇಲ್ಲಿಂದ ಫಿಬ್ ಹಾಕೋತೀನಿ ಈ ರೀಸೆಂಟ್ ಕರೆಕ್ಷನಿಂದ. ರೀಸೆಂಟ್ ಸ್ವಿಂಗ್ ಅಂದರೆ ಇದು ರೀಸೆಂಟ್ ಸ್ವಿಂಗ್ ಆಗುತ್ತೆ ಇದಕ್ಕಿಂತ. ಓಕೆ, ದೆರ್ ಮೇ ಬಿ ಚಾನ್ಸ್ ಇವಾಗ ಇಲ್ಲಿಂದ ಮೇಲೆ ಹೋಯ್ತು ಅಂದ್ಕೊಳ್ಳಿ, ಇನ್ನು ಮೇಲೆ ಹೋಯ್ತು ಅಂದ್ಕೊಳ್ಳಿ. ಓಕೆ, ಸೊ ಇನ್ನು ಮೇಲೆ ಹೋದಂಗೂ ಇದು ಶಿಫ್ಟ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ರೀಸೆಂಟ್ ಸ್ವಿಂಗ್ಸ್ಗಳನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಓಕೆ, ಸೊ ಇವಾಗ ಇಷ್ಟ ಆಯ್ತಲ್ಲ. ಸೊ ಈಗ ಅಬ್ಸರ್ವ್ ಮಾಡಿ, ಎಲ್ಲ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನನಗೆ ಬೇಕಾಗಿರುವಂಥ ಝೋನ್ಸ್ಗಳನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಲೆಟ್ಸ್ ಸಿ, ಇವಾಗ ಇದೊಂದು ಫಿಬ್ನ ನಾನು ಹಾಕೊಂಡ್ಲಿಲ್ಲ. ಓಕೆನಾ? ಫಿಬ್ ಹಾಕೊಂಡೆ. ಓಕೆ, ಸೊ ಫಿಬ್ ಯಾಕೆ ಹಾಕೋತಾ ಇದ್ದೀನಿ? ವಾಟ್ ಇಫ್ ಇದೊಂದು ಟ್ರೆಂಡ್ ಚೇಂಜ್ ಆಗಿದ್ರೆ, ಸೊ ಇದು ಇಲ್ಲಿ ಬಂದು ಕರೆಕ್ಷನ್ ಮಾಡ್ಕೊಂಡು ಹೋಗುವಂಥ ಚಾನ್ಸಸ್ ಇರುತ್ತೆ. ಓಕೆ, ಆರ್ ಎಲ್ಸ್ ಇಲ್ಲಿಗೆ ಬಂದು ಫಾಲ್ ಆಗುವಂಥ ಚಾನ್ಸಸ್ ಇರುತ್ತೆ, ಫಾಲ್ ಆಗಿ ಹಿಂಗೆ ಬೀಳುವಂಥ ಚಾನ್ಸಸ್ ಇರುತ್ತೆ. ಸೊ ನಾವು ಕ್ಯಾಚ್ ಮಾಡಬೇಕಾಗಿರೋದು ಇಷ್ಟನ್ನೇನೆ ಆರ್ ಇಷ್ಟನ್ನ. ಓಕೆ, ಸೊ ಸಿಂಪಲ್ ಆಯ್ತಾ? ಇದಾಯ್ತಾ? ದೆನ್ ಗೋ ವಿತ್ 5 ಮಿನಿಟ್ಸ್. ಓಕೆ, 5 ಮಿನಿಟ್ಸಿಗೆ ಬಂದೆ. ಪರ್ಫೆಕ್ಟಾ? 5 ಮಿನಿಟ್ಸ್ ಎಲ್ಲ ಅನಾಲಿಸಿಸ್ ಮಾಡ್ಕೊಂಡು ಬಂದಿದ್ದೀನಿ.
ಈಗ 5 ಮಿನಿಟ್ಸಲ್ಲಿ ಒಂದು ಸ್ವಲ್ಪ ನೋಡೋಣ. ಓಕೆ, 5 ಮಿನಿಟ್ಸಲ್ಲಿ ಒಂದು ಸ್ವಲ್ಪ ಅದನ್ನೇ ಅರ್ಥ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಝೂಮ್ ಔಟ್ ಮಾಡ್ಕೊಂಡಿದ್ದೀನಿ. ಓಕೆ, ಇವಾಗ ಇಲ್ಲಿ ಅಬ್ಸರ್ವ್ ಮಾಡಿ, ಯು ಕ್ಯಾನ್ ಸಿ ಇಯರ್, ಇಲ್ಲಿ ನೋಡಿ, ಲಾಟ್ ಅಂದರೆ ಲಾಟ್ ಆಫ್ ರಿಜೆಕ್ಷನ್ಸ್ ಆಗಿದ್ದಾವೆ. ಓಕೆ, ಮಾರ್ಕೆಟ್ ಒಂದ್ಸತಿ ಬಂದು ಫಾಲ್ ಆಯಿತು, ಬಂದು ಫಾಲ್ ಆಯಿತು, ಬ್ರೇಕ್ ಆಯಿತು, ಲಿಕ್ವಿಡಿಟಿ ಸ್ವೀಪ್ ಆಯಿತು, ಮೇಲೋಗಿದೆ. ಅಂದರೆ ಈ ಲೆವೆಲ್ ಹತ್ರ ಏನೋ ಒಂದು ಆಗಿದೆ, ಅಂದರೆ ಇದೊಂದು ಇಂಪಾರ್ಟೆಂಟ್ ಲೆವೆಲ್. ಓಕೆ, ಈ ಇಂಪಾರ್ಟೆಂಟ್ ಲೆವೆಲ್ನ ಮಾರ್ಕ್ ಮಾಡಿದ್ದೀನಿ. ದೆನ್ ಯು ಕ್ಯಾನ್ ಸಿ ಇಯರ್ ಈ ಒಂದು ಇಂಪಾರ್ಟೆಂಟ್ ಲೆವೆಲ್. ಓಕೆ, ಇಲ್ಲೂ ಅಷ್ಟೇ ಏನೋ ಒಂದು ಆಗಿದೆ ನೋಡಿ, ಅಬ್ಸರ್ವ್ ಮಾಡಿ. ಈ ಲೆವೆಲ್ ಹತ್ರ ರಿಜೆಕ್ಷನ್ ಆಯಿತು, ಅಗೇನ್ ಇಲ್ಲಿ ಬಂದು ಸಪೋರ್ಟ್ ತೊಗೊಂಡು ಹೋಗ್ತಾ ಇದೆ. ಓಕೆ, ಈ 2 ಲೈನ್ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಈ ಒಂದು ಸ್ವಿಂಗ್ ಹೈ. ಓಕೆ, ಇನ್ ಕೇಸ್ ಈ 5 ಮಿನಿಟ್ಸಲ್ಲಿ ನೋಡಿದಾಗ ನಿಮಗೆ ಗೊತ್ತಾಗ್ತಾ ಇದೆ ಮಾರ್ಕೆಟ್ ಕ್ಲಿಯರ್ಲಿ ಅಪ್ ಟ್ರೆಂಡಲ್ಲಿದೆ. ಓಕೆ, ದೇರ್ ಮೇ ಬಿ ಚಾನ್ಸ್ ಇವಾಗ ಮಾರ್ಕೆಟ್ ಏನು ಮಾಡ್ಬೋದು ಅಂದರೆ ಈ ಫಿಬ್ನ ಇಲ್ಲಿ ರೀಟೆಸ್ಟ್ ಮಾಡಿದ್ರೆ ಸ್ವಿಂಗ್ ಹೈನೂ ಸಪೋರ್ಟ್ ತೊಗೊಂಡಂಗೆ ಆಗುತ್ತೆ. ಫಿಬ್ದು ಇನ್ ಕೇಸ್ ಬೊಲಿಂಜರ್ ಬ್ಯಾಂಡ್ ಏನಾದ್ರು ಸಪೋರ್ಟ್ ತೊಗೊಂಡ್ರೆ ಕನ್ಫರ್ಮೇಷನ್ ಸಿಗುತ್ತೆ. ಸೊ ದಟ್ ನೀವು ಅಪ್ಸೈಡ್ ಟ್ರೇಡ್ ಮಾಡ್ಬೋದು. ಆರ್ ಇಲ್ಲಿ ನೀವು ನೋಡ್ಬೋದು, ಇದು ಹೈಯರ್ ಟೈಮ್ ಫ್ರೇಮ್ ಇಂದ ನಾನು ಫೈಂಡ್ ಔಟ್ ಮಾಡ್ಕೊಂಡ್ ಬಂದಿರೋದು, ಇದನ್ನ ರೆಡ್ ಲೈನ್ ಆಗಿ ಮಾಡೋಣ. ಓಕೆನಾ, ಈ ಲೆವೆಲ್ ಇಂದ ದೇರ್ ಮೇ ಬಿ ಚಾನ್ಸ್ ಫಾಲ್ ಆಗ್ಬೋದು ಅಂತ. ಯಾಕೆ? ಸಪ್ಲೈ ಝೋನ್ ಇತ್ತು ಹೈಯರ್ ಟೈಮ್ ಫ್ರೇಮ್ ಅಲ್ಲಿ. ಓಕೆ, ಸೊ ಓಕೆ, ಸೊ ರಿಮೂವ್ ಮಾಡ್ತೀನಿ. ಲೆಟ್ಸ್ ಇವಾಗ ನೋಡೋಣ. ಈಗ ನಾನು CPR ನ ಹಾಕೋತೀನಿ. ಓಕೆ, ಬನ್ನಿ ಇಲ್ಲಿ ಅಬ್ಸರ್ವ್ ಮಾಡಿ ಈ CPR ನ. ಓಕೆ, ಈ CPR ನ ಹಿಂದಿನ ದಿನ ಟಚ್ ಮಾಡಿದೆ ಅಂದ್ರೆ ಏನರ್ಥ? ಇದು ವರ್ಜಿನ್ CPR ಅಲ್ಲ. ಸಿಂಪಲ್, ಇದು ವರ್ಜಿನ್ CPR ಅಲ್ಲ. ಓಕೆ, ಬಟ್ ಟಚ್ ಮಾಡಿ ನೋಡಿ, ಸಡನ್ ಸ್ಪೈಕ್ ಆಗಿದೆ. ಕರೆಕ್ಟಾ? ಅಂದ್ರೆ ಇಲ್ಲೇನೋ ಇದೆ, ಈ ಲೆವೆಲ್ ಹತ್ರ ಏನೋ ಇದೆ. ಓಕೆ, ಸೊ ನನಗೆ ಇವಾಗ ಈ ಲೆವೆಲ್ ಅಷ್ಟು ಇಂಪಾರ್ಟೆಂಟ್ ಆಗೋದಿಲ್ಲ. ಯಾಕಂದ್ರೆ ಈ ಲೆವೆಲ್ ಇಂದ ಈ ಲೆವೆಲ್ಗೆ ಜಾಸ್ತಿ ಡಿಸ್ಟೆನ್ಸ್ ಇಲ್ಲ. ಓಕೆ, ಬಟ್ ಈ ಲೆವೆಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ನೋಡಿ ತುಂಬಾ ಅಂದ್ರೆ ತುಂಬಾ ಶಾರ್ಪ್ ರೈಸ್ ಆಗಿದೆ. ಓಕೆ, ಈ ಲೆವೆಲ್ನ ನಾನು ರಿಮೂವ್ ಮಾಡ್ತೀನಿ. ಓಕೆನಾ, ದೆನ್ ಅಬ್ಸರ್ವ್ ಮಾಡಿ, ಈ ಲೈನ್ CPR ಮರ್ಜ್ ಆಗ್ತಾ ಇದೆ. ಓಕೆ, ಸೊ ದಟ್ಸ್ ವೈ ಅದು ಇನ್ನೊಂದು ಇಂಪಾರ್ಟೆಂಟ್ ಆಯಿತು. ದೆನ್ ಇಲ್ಲಿರುವಂಥ CPR, ದೆನ್ ನಿಮಗೆ ಈ ಒಂದು ಝೋನ್ಗಳು ಕೂಡ ತುಂಬ ಸ್ಟ್ರಾಂಗ್ ಇರುತ್ತೆ. ಓಕೆ, ಈ CPRಗಳ ಝೋನ್ ಕೂಡ ತುಂಬ ಸ್ಟ್ರಾಂಗ್ ಇರುತ್ತೆ. ನಾನು CPRಗೆ ಮಾರ್ಕ್ ಮಾಡ್ತಾ ಇಲ್ಲ, ನಾನು ನೋಡ್ತಾ ಇರೋದು ಈ CPR ಹತ್ರ ಆಗಿರುವಂಥ ರಿಯಾಕ್ಷನ್ಸ್ಗಳನ್ನ ನೋಡಿ. ಓಕೆ, ಪದೇ ಮಾರ್ಕೆಟ್ ನಿಮಗೆ ಈ ಝೋನ್ಗಳ ಹತ್ರ ಸಪೋರ್ಟ್ ತಗೋತಾ ಇದೆ. ಓಕೆ, ಸೊ ನಾನು CPR ನ ಏನಕ್ಕೆ ತೋರಿಸ್ತಾ ಇದ್ದೀನಿ ನಿಮಗೆ ಅಂದ್ರೆ, ನಿಮಗೆ ಒಂದು ಕನ್ಫರ್ಮೇಶನ್ ಅದು. ಓಕೆ, ನೀವು ಮಾರ್ಕ್ ಮಾಡುವಂತ ಮ್ಯಾನ್ಯುಯಲ್ ಲೆವೆಲ್ಸ್ಗಳು ಸ್ಟ್ರಾಂಗ್ ಆಗಿರ್ದಾವ ಇಲ್ವಾ ಅಂತ. ಓಕೆನಾ, ಪರ್ಫೆಕ್ಟಾ? ಎಲ್ಲ ಪರ್ಫೆಕ್ಟ್ ಆಯ್ತಾ? ಸೊ ಇಂಡಿಕೇಟರ್ ಆಫ್ ಮಾಡ್ಕೋತೀನಿ. ದೆನ್ ಬನ್ನಿ ನಮ್ಮ ಕ್ಯಾಮ್ರೆಲಾಗಿ ಬನ್ನಿ. ಓಕೆ, ಲೆಟ್ಸ್ ಸಿ, ಸ್ಟಾರ್ಟ್ ಮಾಡೋಣ. ರಿಪ್ಲೈ ಬನ್ನಿ, ಇಲ್ಲಿ ಬನ್ನಿ. ಸೊ ಈ ಲೆವೆಲ್ ಹತ್ರ R4 ನಿಯರ್ ಇದೆ. ಕರೆಕ್ಟಾ? ಈ ರೆಡ್ ಲೈನ್ ಹತ್ರ R4 ನಿಯರ್ ಇದೆ. ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ನಮಗೆ ಗೊತ್ತಾಯ್ತು R4 ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಅಂತ. ಸೊ ನಾನು ಇವಾಗ ಕ್ಯಾಮ್ರೆಲಾದಲ್ಲಿ R4 ನ ಮಾತ್ರ ಇಟ್ಕೋತೀನಿ. ವೆಯ್ಟ್, ಎಲ್ಲಾನು ನಾನು ಆಫ್ ಮಾಡ್ತೀನಿ, ಬಟ್ R4 ನ ಮಾತ್ರ ಇಟ್ಕೋತೀನಿ. S5 ತೆಗಿತೀನಿ, R5 ತೆಗಿತೀನಿ, R3 R1 ತೆಗಿತೀನಿ. ಓಕೆ, R4 ನ ಮಾತ್ರ ಇಟ್ಕೊಂಡೆ. ಓಕೆ, ಆಮೇಲೆ ಇಲ್ಲಿ ನೋಡಿ, ಈ ಒಂದು ಗ್ರೀನ್ ಲೈನ್ ಇದೆ, ಈ ಒಂದು ರೆಡ್ ಲೈನ್ ಇದೆ, ಇಲ್ಲೆಲ್ಲ ಇಷ್ಟೊಂದು ಲೈನ್ ಇದಾವಲ್ಲ, ಈ ಇಷ್ಟು ಲೈನ್ಗಳಲ್ಲಿ ಯಾವ್ದು ಹತ್ರ ಇದೆ ಲೆವೆಲ್ ಅಂತ ನೋಡ್ತೀನಿ. ಓಕೆ, S1 ಇದೆಯಾ? ನೋ. S2 ಇದೆಯಾ? ನೋ. S3 ಇದೆಯಾ? ಎಸ್, S3 ನಿಯರ್. ಅಂದ್ರೆ ಇವಾಗ ಒಂದು ಅಬ್ಸರ್ವೇಷನ್ ಸಿಕ್ತು ನನಗೆ, S3 EMA ಬ್ರೇಕ್ಔಟ್ ಆಯ್ತು ಅಂದ್ರೆ ತುಂಬಾ ಸ್ಟ್ರಾಂಗ್ ಇರುತ್ತೆ. ಯಾಕಂದ್ರೆ ಇಲ್ಲಿರುವಂತ ಸ್ವಿಂಗ್ ಹೈ, ಫಿಬ್, S3 ಕನ್ಫರ್ಮೇಶನ್ ಸಿಕ್ತು. ದೆನ್ S4, S5. ನಾನು ಇದು ಗೋಲ್ಡ್ ಅಲ್ಲಿ ಮಾಡ್ಬೇಕಾರೆ, ಇಂಡಿಯನ್ ಮಾರ್ಕೆಟ್ ಅಲ್ಲಿ ಯು ಫೋಕಸ್ ಆನ್ R3, S3. ಓಕೆ, S5, ಸಿ ಅಬ್ಸರ್ವ್ S5 ಮತ್ತೆ ಈ ಗ್ರೀನ್ ಲೈನು ಹತ್ತತ್ರ ಇದೆ, ಈ ರೆಡ್ ಲೈನ್ಸ್ಗಳು ಹತ್ತತ್ರ ಇದೆ, ಈ ಲೈನ್ಸ್ಗಳು ಹತ್ತತ್ರ ಇದೆ. ಓಕೆ, ಇಲ್ಲೇನೋ ಒಂದು ರಿವರ್ಸಲ್ ಆಗೋ ಚಾನ್ಸಸ್ ಇರುತ್ತೆ ಇನ್ ಕೇಸ್ ಇಲ್ಲಿಂದ ಫಾಲ್ ಆದ್ರೆ. ಓಕೆ, ಅವತ್ತಿನ ದಿನದ CPR ನೋಡೋಣ. ಅವತ್ತಿನ ದಿನದ CPR, ವಾವ್, ಅವತ್ತಿನ ದಿನದ CPR S3 ಜೊತೆಗೆ ಮರ್ಜ್ ಆಗಿದೆ. ಪರ್ಫೆಕ್ಟ್ ಗುರು,
ಇದು ತುಂಬ ಶೋರ್. ಓಕೆ, ಇವಾಗ ನಾನು ಇಲ್ಲಿಂದ ಫಿಬ್ ಹಾಕೊಂಡೆ ಅನ್ಕೊಳ್ಳಿ, ಇಲ್ಲಿಂದ ಫಿಬ್ ಹಾಕೊಂಡೆ ಅನ್ಕೊಳ್ಳಿ, ಯು ಕ್ಯಾನ್ ಸಿ ಹಿಯರ್ ಅದೇ ಝೋನ್ ಹತ್ರ ಕರೆಕ್ಷನ್ಸ್ಗೂ ಬರ್ತಾ ಇದೆ. ಕ್ರೇಜಿ ಟ್ರೇಡ್ ಇದು, ಬಿಡಬೇಡ 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 ಆ ಟ್ರೇಡ್ ಇದು. ಓಕೆ, ಲೆಟ್ಸ್ ಗೋ. ವೆಯ್ಟ್ ಮಾಡಿ 0.5 ಅಲ್ಲಿ ಇದೆಯಾ, 3x ಹಾಕೋತೇನೆ. ಬಾ 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 ಸಿ R4 ಆಯಿತು, R4 ಟಚ್ ಆಯಿತು. ಐ ವಿಲ್ ವೆಯ್ಟ್ ಫಾರ್ ದಿ EMA ಬ್ರೇಕ್ಔಟ್. ಯಾಕೆ ಅಂದರೆ ವಾಟ್ ಇಫ್ ಈ ಫಿಬ್ ರಿಟ್ರೇಸ್ಮೆಂಟ್ ಇದೆಯಲ್ಲ, ಓಕೆ, ಇಲ್ಲಿಂದ ಇಲ್ಲಿಗೆ ಆಗೋದಿಲ್ಲ. ರೀಸೆಂಟ್ ಕರೆಕ್ಷನ್ ಯಾವುದು ಇದು. ದೇರ್ ಮೇ ಬಿ ಚಾನ್ಸ್ ಮಾರ್ಕೆಟ್ ಇದನ್ನು ರೀಟೆಸ್ಟ್ ಮಾಡಿ ಮೇಲೆ ಹೋಗೋ ಚಾನ್ಸಸ್ ಇರುತ್ತೆ. ಓಕೆ, ಸಿಂಪಲ್. ಲೆಟ್ಸ್ ಸಿ. ಬನ್ನಿ, ಸಿ ಬ್ರೇಕ್ ಆಯಿತು. ಬಟ್ ಒಂದು ಅಬ್ಸರ್ವ್ ಮಾಡಿ, R4 EMA ಬ್ರೇಕ್ ಆಗಿರುವಂಥ ಕ್ಯಾಂಡಲಲ್ಲಿ ಅಬ್ಸರ್ವ್ ಕೆಳಗಡೆ ವಿಕ್ಕಿದೆ ಅಂದರೆ ಬೈಯಿಂಗ್ ಪ್ರೆಷರ್ ಇದೆ. ರೆಡ್ ಕ್ಯಾಂಡಲ್ ಆಗಿರ್ಬೋದು, ಕೆಳಗಡೆ ವಿಕ್ಕಿದೆ, ಬೈಯಿಂಗ್ ಪ್ರೆಷರ್ ಇದೆ. ದೆನ್ ಬೊಲಿಂಜರ್ ಬ್ಯಾಂಡ್ನ ಓಪನ್ ಮಾಡ್ತೀನಿ. ಬೊಲಿಂಜರ್ ಬ್ಯಾಂಡ್ ದೂರ ಇದೆ, ನೋ ಇಶ್ಯೂಸ್. ಓಕೆ, ಸೊ ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಐ ವಿಲ್ ವೆಯ್ಟ್ ಫಾರ್ ಆಫಿಗೆ. ಸೊ ಇದೊಂದು ಇಂಪಾರ್ಟೆಂಟ್ ಝೋನ್ ನನಗೆ ಗೊತ್ತು. ಈ ಇಂಪಾರ್ಟೆಂಟ್ ಝೋನಿಂದ ಮಾರ್ಕೆಟ್ ಬೀಳಬೇಕು. ಓಕೆ, ಯಾಕಂದರೆ ಹೈಯರ್ ಟೈಮ್ ಫ್ರೇಮಲ್ಲಿ ಸಪ್ಲೈ ಝೋನ್ ಆಗಿತ್ತು. ಆಫಿಗೆ ಕಾಯ್ತೀನಿ. ಈ ಆಫಲ್ಲಿ ಲಿಮಿಟ್ ಆರ್ಡರ್ ಇಡೋದಕ್ಕೆ ಹೋಗೋದಿಲ್ಲ. ದೇರ್ ಮೇ ಬಿ ಚಾನ್ಸ್ ಟ್ರೆಂಡ್ ಅಪ್ಸೈಡ್ ಆಗ್ತಾ ಇದೆ, ಸೊ ಪಟ್ ಅಂತ ಬಿಗ್ ಕ್ಯಾಂಡಲ್ ಬರುವಂಥ ಚಾನ್ಸಸ್ ಇರುತ್ತೆ ಇಲ್ಲಿರುವಂಥ SLಗಳನ್ನೆಲ್ಲ ತೆಗಿಯೋದಕ್ಕೆ. ಸೊ ದಟ್ಸ್ ವೈ ನಾನು ಕ್ಯಾಂಡಲ್ನ ಅಬ್ಸರ್ವ್ ಮಾಡ್ತೀನಿ. ಶಿಟ್ ಓಕೆ, ಸೊ ಜಸ್ಟ್ ನೋಡ್ಬೋದು ಈ ಆಫಿಗಿಂತ ಸ್ವಲ್ಪ ಮಿಸ್ ಆಯಿತು. ಬಟ್ ಇಟ್ಸ್ ಓಕೆ. ಬಟ್ ಇವಾಗ ನೋಡಿ ಈ 0.5 0.6ಗೆ ಬಂದಿದೆ, ಕರೆಕ್ಟಾ? ಬಟ್ ಈ 0.5 0.6ಗೆ ಬಂದಾಗ ಜಸ್ಟ್ ಇಮ್ಯಾಜಿನ್ ಬೊಲಿಂಜರ್ ಬ್ಯಾಂಡ್ ಓಪನ್ ಮಾಡಿ, ಬೊಲಿಂಜರ್ ಬ್ಯಾಂಡ್ ಸ್ವೀಪ್ ಆಗಿದೆ, ರೆಡ್ ಕ್ಯಾಂಡಲ್, ದೆನ್ ಒಂದು ಗ್ರೀನ್. ಸೊ ಇವಾಗ ನೀವೇನು ಮಾಡ್ಬೋದು ಅಂದರೆ ಇದು ಲೋವರ್ ಪ್ರೊಬಾಬಿಲಿಟಿ ಆಗುತ್ತೆ. ನಮ್ಮ ಲೆವೆಲ್ಸ್ಗಳಲ್ಲಿ ಇಲ್ಲ, ಲೋವರ್ ಪ್ರೊಬಾಬಿಲಿಟಿ. ಓಕೆ, ಇಲ್ಲಿ ನೋಡ್ಬೋದು ನಿಮಗೆ ಇಲ್ಲೊಂದು ಸ್ವಿಂಗ್ ಹೈ ಕೂಡ ಇದೆ. ಆ ಸ್ವಿಂಗ್ ಹೈನು ಕೂಡ ಸ್ವೀಪ್ ಮಾಡ್ದಂಗೆ ಆಗುತ್ತೆ. ಇದು ಲೋವರ್ ಪ್ರೊಬಾಬಿಲಿಟಿ, ಲೋವರ್ ಲಾಟ್ ಹೋಗ್ಬೇಕು. ಓಕೆನಾ? TP ಕರೆಕ್ಟಾ? ಸೊ ಇಲ್ಲಿ ನೋಡಿ R4 EMA ನೀವು ತಗೊಂಡಿದ್ರೆ ಶಿಟ್ ಇಲ್ಲಿ ನೋಡ್ಬೋದಿತ್ತು, ನಾನು ನೋಡ್ಲಿಲ್ಲ, ಅಬ್ಸರ್ವ್ ಮಾಡಲಿ, ಬಿಟ್ಬಿಡೋಣ. ಬಟ್ SL ತುಂಬ ದೊಡ್ಡದಾಗೋದು, ವಿ ಹ್ಯಾವ್ ಟು ವೆಯ್ಟ್ ಫಾರ್ ಎ ಆಫ್. ಬಟ್ ದ ಥಿಂಗ್ ಏನು ಅಂದರೆ ಇಲ್ಲಿ ನೋಡ್ಬೋದು, ಇಲ್ಲಿ ಸ್ವೀಪ್ ಆಗಿದೆ ಬೊಲಿಂಜರ್ ಬ್ಯಾಂಡ್, ಅಪ್ಪರ್ ಬ್ಯಾಂಡು, ಆ್ಯಂಡ್ ಆಫ್ ಹತ್ರನೇ ಆಗಿದೆ. ಬಟ್ ನಾನು ಇದು ತೊಗೊಂಡಿದ್ದೆ, ನೋಡಲಿಲ್ಲ. ಓಕೆ, ಬಿಟ್ಬಿಡೋಣ. ಬಟ್ ಹಿಂಗೆ ಬಿತ್ತು ಈ ಲೆವೆಲ್ ಹತ್ರ, ಈ ಒಂದು ಟ್ರೆಂಡಿಗೆ ಏನಿದೆಯಲ್ಲ, ಈ ಕರೆಕ್ಷನ್ಗೆ ಈ ಲೆವೆಲ್ ಹತ್ರ, ಓಕೆ ಅಬ್ಸರ್ವ್ ಮಾಡಿ, ಈ ಲೆವೆಲ್ ಹತ್ರ ಸಪೋರ್ಟ್ ತಗೊಂಡು ಸ್ವೀಪ್ ಆಯಿತು. ದೆನ್ ನಾನು ಇದು ಲೋವರ್ ಪ್ರೊಬಾಬಿಲಿಟಿ ಅಂತ ಏನಕ್ಕೆ ಅಂದೆ ಅಂದರೆ ನಮ್ಮ ಲೆವೆಲ್ ಇರೋದು ಇಲ್ಲಿಂದ ಫಾಲ್ ಆಗಬೇಕು, ಅದು ಹೈ ಪ್ರೊಬಾಬಿಲಿಟಿ ಇರುತ್ತೆ, ಆ್ಯಂಡ್ ಈ ಲೆವೆಲ್ಸ್ಗಳು. ಓಕೆ, ಸೊ ದಟ್ಸ್ ವೈ ಇದು ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಆ್ಯಂಡ್ ನಾನು ಇವಾಗ ಇದನ್ನು ರಿಮೂವ್ ಮಾಡ್ತೀನಿ. ಓಕೆ, ಸೊ ಇದನ್ನು ರಿಮೂವ್ ಮಾಡ್ತೀನಿ. ನೀವು ಇದೆಲ್ಲ ವಿಡಿಯೋಸ್ ಅರ್ಥ ಆಗಬೇಕಂದ್ರೆ ಪ್ಲೇ ಲಿಸ್ಟ್ ಕಂಪ್ಲೀಟ್ಲಿ ನೋಡಿರ್ಬೇಕು. ಓಕೆ, ಸೊ ಇನ್ನು R4 EMA ಇದೆಯಲ್ಲ, ಸೊ ಇನ್ನು R4 EMA ತಿರ್ಗಾ ಆಗುತ್ತಾ ನೋಡೋಣ, ಯಾಕಂದ್ರೆ ಇದು ಇಂಪಾರ್ಟೆಂಟ್ ಲೆವೆಲ್ ಆ್ಯಂಡ್ ಡಬಲ್ ಟಾಪ್ ಕೂಡ ಆಗುತ್ತೆ. ಓಕೆ, ಸೊ EMA ಹಾಕೋತೀನಿ. ಬ್ರೇಕ್ ಆಯಿತು. ಓಕೆ, ಸೊ ಇಲ್ಲಿ ಬ್ರೇಕ್ ಆಯ್ತಲ್ಲ, ಯು ಕ್ಯಾನ್ ಸಿ ಇಯರ್ ಇದು ಡಬಲ್ ಟಾಪೇ, ಕರೆಕ್ಟಾ? ಆ್ಯಂಡ್ ಇಲ್ಲಿ ಬ್ರೇಕ್ ಆಗಿದೆ. ಸೊ ಇಲ್ಲಿ ನೀವೇನು ಮಾಡ್ಬೋದು ಅಂದರೆ ಓಕೆ 1:2. ಯಾಕೆ ಅಂದರೆ 1:2 ಅಂದರೆ ಇಲ್ಲಿ ತನಕ ಬರ್ಬೋದಾ ನೋಡೋಣ. ಓಕೆ, ಗೊತ್ತಿಲ್ಲ. ಸೊ ನಾನೇನು ಮಾಡ್ತೀನಿ ಅಂದರೆ ಐ ನೋ ಈಗ ಇಲ್ಲಿಂದ ಫಾಲ್ ಆಗಬೇಕು ಮಾರ್ಕೆಟ್, ಕರೆಕ್ಟಾ? ಇಲ್ಲಿಂದ ಫಾಲ್ ಆಗಬೇಕು. ಸೊ ನಾನೇನು ಮಾಡ್ತೀನಿ ಅಂದರೆ ಫಸ್ಟ್ ಥಿಂಗು ಫಿಬ್ ಎಕ್ಸ್ಟೆನ್ಷನ್ ಎತ್ಕೋತೀನಿ.
ಓಕೆ, ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡಲಿಲ್ಲ, ಫಿಬ್ ಟ್ರೆಂಡ್ ಬೇಸ್ ಎಕ್ಸ್ಟೆನ್ಷನ್ಸ್ನ ಹಾಕೊಳ್ಳೋದು ಹೇಗೆ ಅಂತ. ಅಂದರೆ ಸೊ ಸಿಂಪಲ್, ಇವಾಗ ಇಲ್ಲಿ ನೋಡಿ. ಸೊ ಇವಾಗ ಲೆಟ್ಸೆ ಇವಾಗ ಎಲ್ಲಿ ಅದು ಫಿಬ್ ಟ್ರೆಂಡ್ ಬೇಸ್ ಎಕ್ಸ್ಟೆನ್ಷನ್ ಯಾಕೆ ಹಾಕೋತೀವಿ ಅಂದರೆ ಟ್ರೆಂಡು ಎಲ್ಲಿಗೆ ಮುಗಿಯುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಕೊಬೇಕು. ಸಿ ಮಾರ್ಕೆಟ್ ಇವಾಗ ಹಿಂಗೆ ಮೇಲೆ ಹೋಗ್ತಾ ಇರುತ್ತೆ, ದೆನ್ ಅಗೇನ್ ಹಿಂಗೆ ರೀಟ್ರೇಸ್ ಮಾಡುತ್ತೆ, ಅಗೇನ್ ಹಿಂಗೆ ಮೇಲೆ ಹೋಗ್ತಾ ಇರುತ್ತೆ. ಓಕೆ, ಅಗೇನ್ ಇಲ್ಲಿ ರೀಟ್ರೇಸ್ ಮಾಡುತ್ತೆ, ಇಲ್ಲಿ ನೀವು ಬೈ ಮಾಡ್ತೀರಾ ಅಂತ ಅನ್ಕೊಳ್ಳೋಣ. ಓಕೆ, ಯಾಕೆಂದರೆ ಸಿ ಹೈಯರ್ ಐ ಮಾಡ್ತಾ ಇದೆ, ನಿಮ್ಗೆ ಇಲ್ಲಿ ಏನೇನೋ ಕನ್ಫರ್ಮೇಷನ್ಸ್ ಇದೆ ಅನ್ಕೊಳ್ಳೋಣ, ಟ್ರೆಂಡ್ ಅಪ್ ಇದೆ ಅಂತ ಅನ್ಕೊಳ್ಳೋಣ. ಸೊ ನೀವೇನು ಮಾಡಬೇಕು ಅಂದರೆ ಟ್ರೆಂಡ್ ಬೇಸ್ ಫಿಬ್ ಎಕ್ಸ್ಟೆನ್ಷನ್ ಹಾಕಬೇಕು ಅಂದರೆ ಈ ರೀಸೆಂಟ್ ಸ್ವಿಂಗಿಂದ ಇಲ್ಲಿಂದ ಇಲ್ಲಿಗೆ ಹಾಕೋಬೇಕು. ಸೊ ಇಲ್ಲಿ ಬರುವಂಥ 1 ಲೆವೆಲ್ ಆ್ಯಂಡ್ 1.618 ಲೆವೆಲ್ ಆ್ಯಂಡ್ 1 ಮತ್ತು 1.618 ಲೆವೆಲ್ದು ಆಫ್ ತುಂಬ ಮ್ಯಾಟರ್ ಆಗುತ್ತೆ. ಓಕೆ, ಅದನ್ನು ತೋರಿಸ್ತೀನಿ ಇವಾಗ. ಸಿ ಇವಾಗ ನೋಡಿ ಟಾರ್ಗೆಟ್ನ ಹೇಗೆ ಇಡ್ತೀನಿ ಅಂತ. ಓಕೆ, ನೋ ಇಲ್ಲಿಂದ ಮಾರ್ಕೆಟ್ ಫಾಲ್ ಆಗಬೇಕು, ಕರೆಕ್ಟಾ? ಇಲ್ಲಿಂದ ಮಾರ್ಕೆಟ್ ಫಾಲೋ ಆಗಬೇಕು ನಿಮ್ಮ ಸೆಟಪ್ ಪ್ರಕಾರ. ಓ ಸಾರಿ ಗಾಯ್ಸ್, ಸಾರಿ ಇಲ್ಲಲ್ಲ, ಯಾಕಂದರೆ R4 EMA ಬ್ರೇಕ್ ಆಗಿಲ್ಲ. ಓಕೆ, R4ನ ಟಚ್ ಮಾಡಿಲ್ಲ ಇಲ್ಲಿ. ಓಕೆ, ಲೆಟ್ಸ್ ವೆಯ್ಟ್. ನೋಡಿದ್ರಾ? ಅಬ್ಸರ್ವ್ ಮಾಡಿ. ಓಕೆ, ಅಬ್ಸರ್ವ್ ಮಾಡಿ. ಈಗ ಆಯಿತು. ಓಕೆ, ಇಲ್ಲಿ ನೋಡಿ, ಬಟ್ ಲೋವರ್ ವಿಕ್ ಇದೆ, ಬಟ್ ಸ್ಟಿಲ್ ಏನಕ್ಕೆ ತಗೋತೀನಿ ಅಂದರೆ ದ ಮೇನ್ ಥಿಂಗ್ ಏನಕ್ಕೆ ತಗೋತಾ ಇದ್ದೀನಿ ಅಂದರೆ ಇಲ್ಲಿ ನೋಡಿ ಡಬಲ್ ಟಾಪ್ ಆಗಿದೆ. ಡಬಲ್ ಟಾಪ್ ಅಂದ್ರೆ ಏನು ಹೇಳಿ, ಇದೇ ಝೋನಲ್ಲಿ ಮತ್ತೆ ಇಲ್ಲಿ ನೋಡಿ ಸ್ವೀಪ್ ಮಾಡಿದೆ, ಒಂದು ಗ್ರೀನ್ ಕ್ಯಾಂಡಲ್ ಬ್ರೇಕ್ಔಟ್ ಆಗಿದೆ, ಬಯರ್ಸ್ನೆಲ್ಲ ಇನ್ವೈಟ್ ಮಾಡಿದೆ ಈ ಝೋನಲ್ಲಿ, ಅವ್ರದ್ದೆಲ್ಲ ಸ್ಟಾಪ್ ಲಾಸಸ್ಸು ಗಾನ್ ಈಗ. ಓಕೆನಾ? ಸೊ ಪರ್ಫೆಕ್ಟ್ ಡಬಲ್ ಟಾಪ್ ಇದು. ಆ್ಯಂಡ್ R4 EMA ಬ್ರೇಕ್ ಆಗಿದೆ. ಓಕೆ, ಬೊಲಿಂಜರ್ ಬ್ಯಾಂಡ್ ಸ್ವಲ್ಪ ಹೊತ್ತು ಆಫ್ ಮಾಡ್ಕೋತೀನಿ, ದೂರನೂ ಇದೆ ಲೋವರ್ ಬ್ಯಾಂಡು, ನೋ ಇಶ್ಯೂಸ್. ಓಕೆ, ಸೊ ಈಗ ಸೊ ನಾನು ಏನು ಮಾಡ್ತೀನಿ ಅಂದರೆ ಫಿಬ್ ಎಕ್ಸ್ಟೆನ್ಷನ್ಸ್ ಹಾಕೋತೀನಿ. ಓಕೆ, ಮಾರ್ಕೆಟ್ ಇವಾಗ ಇಲ್ಲಿಂದ ಬಿತ್ತು. ಓಕೆ, ಅಗೇನ್ ಮೇಲೋಯ್ತು, ಕರೆಕ್ಟಾ? ಅಗೇನ್ ಮೇಲೋಯ್ತು, ಈಗ ಬೀಳ್ತಾ ಇದೆ. ಸೊ ಇವಾಗ ನನಗಿಲ್ಲಿ ಯಾವುದು ಒಂದು ಸ್ಮಾಲ್ ಟ್ರೆಂಡನ್ನು ತಗೋಬೇಕು ನಾನು. ಓಕೆ, ಸೊ ಫಿಬ್ ಎಕ್ಸ್ಟೆನ್ಷನ್ಸ್ಗೆ ಹೋಗ್ತೀನಿ, ಫಿಬ್ ಟ್ರೆಂಡ್ ಬೇಸ್ ಎಕ್ಸ್ಟೆನ್ಷನ್ಗೆ ಹೋಗ್ತೀನಿ. ಸಿಂಪಲ್ ಇಲ್ಲಿ ನೋಡಿ, ಈ ಸ್ಮಾಲಿಗೆ ನಾನು ಹಾಕೋತೀನಿ, ಇಲ್ಲಿಂದ ಇಲ್ಲಿಗೆ ಫಾಲ್ ಆಯಿತು, ಇಲ್ಲಿ ಕರೆಕ್ಷನ್ ಆಯಿತು. ಓಕೆನಾ? ಸಿ ಬಿಗ್ ಫಾಲ್ ಆಗಿದ್ದಿದ್ರೆ ಓಕೆ, ಲೆಟ್ಸ್ ಅಬ್ಸರ್ವ್. ಇವಾಗ ಇಲ್ಲಿಂದ ಬಿಗ್ ಫಾಲ್ ಆಗಿದ್ದಿದ್ರೆ ಈ ರೀಟ್ರೇಸ್ ಅಲ್ಲೆಲ್ಲೋ ಹಿಡಿತಾ ಇದ್ದೀರಂದ್ರೆ ಓಕೆ. ಇಲ್ಲಿ ಇವಾಗ ನೀವು ಅಟ್ ಪ್ರೆಸೆಂಟ್ ನೋಡ್ತಾ ಇರೋ ಜಾಗದಲ್ಲಿ ಮಾರ್ಕೆಟಿಂಗ್ ಬಂತು. ಸೊ ನೀವು R4 EMA ಬ್ರೇಕ್ಔಟ್ ತಗೋತಾ ಇದ್ದೀರಾ. ಓಕೆನಾ? ಸೊ ಇಲ್ಲಿ ಬಂತು, ಇಲ್ಲಿ ಬ್ರೇಕ್ ಆಗಿದೆ, ಇಲ್ಲಿ ಅಬ್ಸರ್ವ್ ಮಾಡಿ 1 ಇರೋದು ಇಲ್ಲಿ, 1.618 ಇರೋದು ಇಲ್ಲಿ. ಮ್ಯಾಕ್ಸಿಮಮ್ ಈ ಟ್ರೇಡದು ನೀವು TPನ ನೋಡಬೇಕು ಅಂದರೆ ಇಷ್ಟರಲ್ಲೇ ನೋಡ್ಕೋಬೇಕು. ಓಕೆ, ಅಬ್ಸರ್ವ್ ಮಾಡಿ. ನೋಡಿದ್ರಾ? ಅಬ್ಸರ್ವ್ ಮಾಡಿದ್ರಾ? ಎಕ್ಸಾಕ್ಟ್ ಒನ್. ಸಿ ಇದೇ ಕಾಮನ್ ಸೆನ್ಸ್. ಅಬ್ಸರ್ವ್ ಮಾಡಿ. ಯಾಕೆ 1 ಎಕ್ಸಾಕ್ಟ್ 1 ಹತ್ರ ಸಪೋರ್ಟ್ ತಗೊಂಡೋಯ್ತು ನೋಡಿ. ಆ್ಯಂಡ್ ಅಬ್ಸರ್ವ್ ಮಾಡಿ, ಇಲ್ಲೇ BB ಇತ್ತು. ಇದು ಕಾಮನ್ ಸೆನ್ಸ್, ಇದು ಇಂಪ್ರೂವ್ಮೆಂಟ್ಸ್. ಓಕೆ, ಇಲ್ಲಿ ಬಂದಾಗ ಸಪೋರ್ಟ್ ತಗೋತಾ ಇದೆ ಅಂದಾಗ ಗೊತ್ತಾಗ್ಬಿಡ್ಬೇಕು, ಎಕ್ಸಿಟ್ ಮಾಡ್ಕೋಬೇಕು ಪೊಸಿಷನ್ನ ಅಂತ. ಓಕೆ, ಯು ಗೆಟ್ ಎ 1:1 ಅವ್ರು ಎಷ್ಟಾರು ಆಗಿರಲಿ ಮ್ಯಾಟರ್ ಆಗೋದಿಲ್ಲ. ಯು ವಾಂಟ್ ಪ್ರಾಫಿಟ್, ಅಷ್ಟೇ ಮ್ಯಾಟರ್ ಆಗೋದು. ಇಂಥ ಟೈಮಲ್ಲಿ ಈ ಥರ ನೋಡಿ, ವಿನ್ ರೇಟ್ ಜಾಸ್ತಿ ಮಾಡ್ಕೊಳ್ಳೋದು ಹೀಗೆ. R4 EMA ಬ್ರೇಕ್ಔಟ್ ಆಯಿತು ಅಂತ ಟ್ರೇಡ್ ತಗೋತೀರ, ಬಟ್ ಎಲ್ಲಿ ಎಕ್ಸಿಟ್ ಮಾಡೋದು ಗೊತ್ತಾಗಲಿಲ್ಲ ಅಂದರೆ ಇಶ್ಯೂ ಅಲ್ವಾ? ಸಿಂಪಲ್. ಆ್ಯಂಡ್ ಲೋವರ್ ಬ್ಯಾಂಡ್ ಟಚ್ ಆದಾಗ ಎಕ್ಸಿಟ್ ಮಾಡಿಕೊಂಡ್ರು, ಆ ಲೋವರ್ ಬ್ಯಾಂಡ್ ಹತ್ರ ಹ್ಯಾಮರ್ ಬಂದರೂ ಕೂಡ ಇನ್ ಕೇಸ್ ನೀವು ಹೈಯರ್ ರಿಸ್ಕ್ ರಿವಾರ್ಡ್ ನೋಡ್ತಾ ಇದ್ರೆ ಬ್ರೇಕ್ ಇವನ್ಗೆ ತನ್ನಿ, ಇಟ್ಸ್ ಓಕೆ, ಇಟ್ಟಾದರೂ ಪರವಾಗಿಲ್ಲ. ಯಾವ್ದಾದ್ರು ಒಂದು ಟ್ರೇಡ್ ಕ್ಲಿಕ್ ಆಗೋದ್ರೆ 1:2 ಹೋಗುತ್ತೆ, ಎಲ್ಲ ಲಾಸ್ ಮಾಡ್ಕೊಳ್ಳೋ ಇಂದ. ಓಕೆನಾ? ಸಿಂಪಲ್. ಸೊ ನೆಕ್ಸ್ಟ್ ಹೋಗೋಣ. ಲಾಟ್ ಆಫ್ ಬ್ಯಾಕ್ ಟೆಸ್ಟ್ ಮಾಡ್ತಾ ಇರೋಣ. ಓಕೆನಾ? ಸೊ ಸಿಂಪಲ್. ಓಕೆ, ಸೊ ನೆನ್ನೆದು ಮಾಡೋಣ. ಓಕೆ, ನೆನ್ನೆದು ನಾನೊಂದು ಟ್ರೇಡ್ನ ತೊಗೊಂಡಿದ್ನಲ್ಲ, ಹೋಲ್ಡ್ ಮಾಡ್ತಾ ಇದ್ನಲ್ಲ, ನೆನ್ನೆ ಡೇಟ್ ಎಷ್ಟು 2.
3:30ಗೆ ಎದ್ದು ತೊಗೊಂಡಿದ್ದು. ಓಕೆ, ಸೊ ಈಗ ಅನಾಲಿಸಿಸ್ ಮಾಡುವಂಥ ಟೈಮ್. ಓಕೆ, ಸಿ ಏನೆಲ್ಲ ಇನ್ಕ್ಲೂಡ್ ಮಾಡ್ಕೋತೀನಿ ಎಲ್ಲಾನು ನೋಡಿ. ಸಿ ನಾನು ಅದಕ್ಕೂ ಮುಂಚೆ ಈ ವರ್ಜಿನ್ ಸಿ ಪಿ ಆರ್ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಓಕೆನಾ, ವರ್ಜಿನ್ ಸಿ ಪಿ ಆರ್ ಯಾವ್ದಾದ್ರು ಇದೆಯಾ ನೋಡೋಣ. ಅಯ್ಯೋ ಇಲ್ಲೂ ಟಚ್ ಆಗ್ಬಿಟ್ಟಿದೆ. ಎಸ್ 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 ಅದು ಬಟ್ ಯಾವ್ದಾದ್ರು ಒಂದು ವರ್ಕ್ ಆಗಿರೋ ಅಂಥದ್ದು ತೋರಿಸ್ಬೇಕು ಅಂದರೆ ಲೈಕ್ ಇಲ್ಲೂ ಟಚ್ ಆಗ್ಬಿಟ್ಟಿದೆ. ಎಲ್ಲ ಕಡೆ ಟಚ್ ಆಗಿದೆ ನೋಡಿ, ಎಷ್ಟು ಕ್ಲೀನಾಗಿ ರೆಸ್ಪೆಕ್ಟ್ ಮಾಡುತ್ತೆ. ವಾವ್ ವಾವ್. ಸೊ ಇಮ್ಯಾಜಿನ್, ಈಗ ಈ ದಿನ ನೋಡಿ, ಈ ದಿನ ಈ ಸಿ ಪಿ ಆರು ಟಚ್ ಆಗಿಲ್ಲ, ಕರೆಕ್ಟಾ? ಅಯ್ಯೋ ನಜ್ಜಿ ಟಚ್ ಮಾಡಿಬಿಟ್ಟಿದೆ, ತೆರಿಗೆ ಟಚ್ ಮಾಡಿಬಿಟ್ಟಿದೆ ಗೈಸ್. ಓಕೆ ಓಕೆ, ಟಚ್ ಮಾಡಿಬಿಟ್ಟಿದೆ. ಸೊ ಎಲ್ಲಾನು ಟಚ್ ಮಾಡಿಬಿಟ್ಟಿದೆ. ಗೋಲ್ಡಲ್ಲಿ ಸಿ ಪಿ ಆರ್ಗಳು ಟಚ್ ಆಗ್ತಾ ಇರತ್ತೆ. ಸೊ 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 ಬಿ ಟಿ ಸಿ ನೋಡೋಣವಾ? ಜಸ್ಟ್ ಸಿಂಪಲ್ ಬಿ ಟಿ ಸಿ. ನಾನು ಅದು ವರ್ಜಿನ್ ಸಿ ಪಿ ಆರ್ ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಓಕೆ, ಇಲ್ಲೂ ಟಚ್ ಆಗೋಗಿದೆ. ಓಕೆ, ನಾನು ಇದಕ್ಕೆ ಲೀವ್ ಹಾಕ್ತೀನಿ. ಎಲ್ಲ ಕಡೆ ಟಚ್ ಮಾಡಿಬಿಟ್ಟಿದೆ. ಇಲ್ಲಿ ಟಚ್ ಆಗಿಲ್ಲ, ಟಚ್ ಆಗಿಲ್ಲ. ಇದು ಚೂರಲ್ಲಿ ಟಚ್ ಆಗಿದೆ. ಓಕೆ, ಸೊ ಇದು ಚೂರಲ್ಲೇ ಚೂರು ಇಷ್ಟನ್ನೇ ಟಚ್ ಮಾಡಿದೆ. ಆ ದಿನ ನೋಡಿ ಸಿ ಪಿ ಆರ್ನ, ಓಕೆ, ಸಿ ಪಿ ಆರ್ನ ಮಾರ್ಕೆಟು ಟಚ್ ಮಾಡಿಲ್ಲ ಅನ್ಕೊಳ್ಳೋಣ. ಇದೊಂದು ನೆಗ್ಲಿಜಿಬಲ್ ಇದೆ, ಯಾಕಂದರೆ ಇದೊಂದೇ ಒಂದು ಚಿಕ್ಕದಾಗಿ ಟಚ್ ಆಗಿ ಹೋಗಿದೆ. ಓಕೆ, ನೆಗ್ಲಿಜಿಬಲ್. ಆ ದಿನ ಮಾರ್ಕೆಟು ಸಿ ಪಿ ಆರ್ನ ಟಚ್ ಮಾಡಿಲ್ಲ ಅಂದರೆ ನೆಕ್ಸ್ಟ್ನೇ ದಿನ ಈ ಝೋನ್ ಇದಾವೆ ಏನಿಲ್ವಾ, ಈ ಝೋನ್ ಏನಿದಾವಲ್ಲ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಈ ಝೋನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೀರಿಯಸ್ ಹಿಂಗೆ ನೋಡಿದ್ರಾ, ರಾಕೆಟ್ ಮೂಮೆಂಟ್ ಈ ಝೋನಿಂದ. ಓಕೆ, ಇವಾಗ ಏನಿಲ್ಲ, ಬಿ ಬಿ ಹಾಕೊಳ್ಳಿ, ಸ್ವೀಪ್. ಓಕೆ, ಕ್ಯಾಮ್ರೆಲ್ಲ ಗಿಮ್ರೆಲ್ಲ ನೋಡ್ತೀರಾ ನೋಡಿ. S5 ಕ್ರೇಜಿ ಕ್ರೇಜಿ. ಇನ್ನೇನು ಬೇಕು ಗುರು, ಇನ್ನೇನು ಬೇಕು ಹೇಳಿ? ಓಕೆ, ಅಯ್ಯೋ ನನಗೆ ಅರ್ಥ ಆಗ್ತಾ ಇಲ್ಲ ಇನ್ನು ಏನು ಬೇಕಾಗತ್ತೆ ಅಂತ. ಓಕೆ, ಸೊ ಲೆಟ್ಸ್ ಗೋ. ಸೊ ನೆನ್ನೆದು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಬ್ಯಾಕ್ ಟೆಸ್ಟ್ ಮಾಡೋಣ. ಸೊ ಈಗ ಐ ಗೋ ವಿತ್ 1 hour. ಓಕೆ, ಸೊ ಓಕೆ ಬನ್ನಿ, ಸೇಮ್ 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 ರೂಲ್. ವಾಟ್ಸ್ ದಿಸ್ ಇಂಪಾರ್ಟೆಂಟ್ ಲೆವೆಲ್. ಈ ಸಪ್ಲೈ ಝೋನ್ನ ಬ್ರೇಕ್ಔಟ್ ಮಾಡಿದೆ, ಪರ್ಫೆಕ್ಟ್. ಈ ಸಪ್ಲೈ ಝೋನ್ನ ಬ್ರೇಕ್ಔಟ್ ಆಗಿದೆ. ದೆನ್ ಇಲ್ಲಿ ರೀಟೆಸ್ಟ್ ಮಾಡೋದಕ್ಕೆ ನೋಡಿದೆ, ಆಗಿಲ್ಲ, ಒಳಗಡೆ ಬಂತು, ರೀಟೆಸ್ಟ್ ಮಾಡಿ ಕೆಳಗಡೆ ಬೀಳ್ತಾ ಇದೆ. ಸೊ ಇಲ್ಲಿ ನಾನು ಸಿಂಪಲ್ ನೋಡಿ ಫಿಬ್ ರಿಟ್ರೇಸ್ಮೆಂಟ್ ಹಾಕೋತೀನಿ. ಓಕೆ, ಸೊ ಇಲ್ಲಿಂದ ಫಸ್ಟ್ ನೋಡಿ ರೀಟ್ರೇಸ್ಮೆಂಟ್ ಇರೋದು ಇಲ್ಲಿ. ಓಕೆ, ಇಲ್ಲಿರೋದು ಕರೆಕ್ಟ್ 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 ಸಾರಿ. ಸೊ ಇಲ್ಲಿರೋದು ನೋಡಿ. ಸೊ ಇದು ಈ ರೀಟ್ರೇಸ್ಮೆಂಟ್. ಓಕೆ, ಈ ರೀಟ್ರೇಸ್ಮೆಂಟ್ ಓಕೆ ಮಾಡಿದೆ. ಬೊಲಿಂಜರ್ ಬ್ಯಾಂಡ್ ಸ್ವೀಪ್ ಆಗಿದೆ, ಹೈಯರ್ ಟೈಮ್ ಫ್ರೇಮಲ್ಲಿ ನೋಡ್ತಾ ಇರೋದು. ಓಕೆ ನೋಡಿ, ಇಲ್ಲಿಂದ ಫಾಲ್ ಆಗಬೇಕಾಗಿತ್ತು ಮಾರ್ಕೆಟು. ಸೊ ಯು ಆರ್ ಅಬ್ಸರ್ವಿಂಗ್ ದ ಫಾಲ್ ಅಲ್ವಾ, ಅದಕ್ಕೆ ನೀವು ಅಬ್ಸರ್ವ್ ಮಾಡ್ತಾ ಇರೋದು ಫಾಲ್. ಸೊ ಇವಾಗ ಇನ್ನೊಂದು ಅರ್ಥ, ಇದು ಎಲ್ಲಿ ತನಕ ಹೋಗ್ಬೋದು. ಓಕೆ, ಫಿಬ್ ರಿಟ್ರೇಸ್ಮೆಂಟ್ ಫಿಬ್ ಎಕ್ಸ್ಟೆನ್ಷನ್ ಹಾಕೋತೀನಿ. ಫಿಬ್ ಟ್ರೆಂಡ್ ಬೇಸ್ ಎಕ್ಸ್ಟೆನ್ಷನ್ ಇಲ್ಲಿಂದ ಬಿತ್ತು, ಇಲ್ಲಿಗೆ ಬಂತು, ಇಲ್ಲಿ ಕರೆಕ್ಷನ್ ಆಯಿತು. ಓಕೆ, ದೇರ್ ಮೇ ಬಿ ಚಾನ್ಸ್ ಮಾರ್ಕೆಟ್ ಇಲ್ಲಿ ತನಕ ಬರಬೇಕು. ಕರೆಕ್ಟಾ? ಈ ಟ್ರೆಂಡ್ ಮುಗಿಯೋದಿಕ್ಕೆ. ಸೊ ಈ ಲೈನ್ ಹಂಗೆ ಇರಲಿ. ಸೊ ಇವಾಗ ಅದು ನಾನು ಮಂಡೇದಿಕ್ಕೆ ಪ್ಲ್ಯಾನ್ ಮಾಡ್ತಾ ಇರೋದು ಅನ್ಕೊಳ್ಳೋಣ. ಓಕೆ, ಸೊ ಇವಾಗ ಇಲ್ಲಿ ನೋಡಿ, ಈ ಒಂದು ಝೋನ್ ಏನಿದೆಯಲ್ಲ, ಈ ಒಂದು ಝೋನಲ್ಲಿ ಅಬ್ಸರ್ವ್ ಮಾಡಿ. ನಾನು ಇದು
BBನ ಇದು ಮಾಡ್ತೀನಿ, ಅಬ್ಸರ್ವ್ ಮಾಡಿ ಈ ಒಂದು ಝೋನಲ್ಲಿ. ಸೊ ಲಾಟ್ ಆಫ್ ಸಪೋರ್ಟ್ ತೊಗೊಂಡಿದೆ. ಓಕೆ, ಒಂದು ಇಲ್ಲಿ, ಓಕೆ, ಒಂದು ಇಲ್ಲಿ, ಅಬ್ಸರ್ವ್ ಮಾಡಿ. ಓಕೆ, ಸಪೋರ್ಟ್ 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 ಸಪೋರ್ಟ್, ಸ್ವೀಪ್, ಲಿಕ್ವಿಡಿಟಿ ಸ್ವೀಪ್ ಆಗಿದೆ ವಿತ್ ಬೊಲಿಂಜರ್ ಬ್ಯಾಂಡ್ ಸ್ವೀಪ್. ಹೈಯರ್ ಟೈಮ್ ಫ್ರೇಮಲ್ಲಿ ನೋಡ್ತಾ ಇರೋದು ಬೊಲಿಂಜರ್ ಬ್ಯಾಂಡ್ ಸ್ವೀಪ್ ಆಗಿದೆ. ಓಕೆ, ಹಂಗೆ ಮೂಮೆಂಟ್ ಆಗಿದೆ. ಮಾರ್ಕೆಟು ಇಲ್ಲಿ ತನಕ ಹೋಗ್ಲೇಬೇಕು. ಕರೆಕ್ಟಾ? ಸ್ವೀಪ್ ಆಗಿದೆ, ಅಟ್ಲೀಸ್ಟ್ ಅಪ್ಪರ್ ಬ್ಯಾಂಡ್ ತನಕ ಹೋಗ್ಬೇಕಾ ಇಲ್ಲಿಂದ ಇಲ್ಲಿಗೆ. ಆಮೇಲೆ ಅಬ್ಸರ್ವ್ ಮಾಡಿ, ಇಲ್ಲಿಂದ ನಾನು ಫಿಬ್ ಹಾಕೋತೀನಿ, ಫಿಬ್ ರಿಟ್ರೇಸ್ಮೆಂಟ್ ಹಾಕೋತೀನಿ. ಹೈಯರ್ ಟೈಮ್ ಫ್ರೇಮಲ್ಲಿ ನೋಡಿ 0.5 0.6ನ ತೊಗೊಂಡಿದೆ. ಮಾರ್ಕೆಟ್ ಇವಾಗ ಇಲ್ಲಿಂದ ಅಟ್ಲೀಸ್ಟ್ ಮಾರ್ಕೆಟ್ ಶುಡ್ ಮೂವ್ ಹಿಯರ್ ಟಿಲ್ ಹಿಯರ್, ಲೋವರ್ ಬ್ಯಾಂಡ್ ಅನ್ಕೊಳ್ಳೋಣ. ಸೊ ಇವಾಗ ನಾನು ಫೈಂಡ್ ಔಟ್ ಮಾಡ್ಕೊಂಡ್ಬಂದೆ ಹೈಯರ್ ಟೈಮ್ ಫ್ರೇಮಲ್ಲಿ. ಸೊ ಇಲ್ಲಿಂದ ಇಲ್ಲಿಗೆ ಮೂವ್ಮೆಂಟ್ ಆಗಲೇಬೇಕು ಮಾರ್ಕೆಟು. ನೋಡಿ, ಈ ಝೋನ್ ಇಂಪಾರ್ಟೆಂಟ್ ಝೋನ್ ಸ್ವೀಪ್ ಆಗಿದೆ. ದೆನ್ ಸ್ವೀಪ್ ಆಗಿ ನಾವು ಹಂಗೆ ತೊಗೊಂಡಿಲ್ಲ, ನಾನು ಹೇಳಿದ್ನಲ್ಲ ಬಿಗ್ ಕ್ಯಾಂಡಲ್ ಬಂದಾಗ ಆಫಿಗೆ ನೋಡಿ ಬಂದಿದೆ. ಹೈಯರ್ ಟೈಮ್ ಫ್ರೇಮಲ್ಲಿ ನೋಡ್ತಾ ಇದ್ದೀನಿ. ಸೊ ಹೈಯರ್ ಟೈಮ್ ಫ್ರೇಮಿಂದ ವ್ಯೂ ಎತ್ಕೊಂಬರ್ತಾ ಇದ್ದೀನಿ. ಓಕೆ, ಸೊ ಇಷ್ಟೆಲ್ಲ ಅನಾಲಿಸಿಸ್ ಮಾಡಾದ್ಮೇಲೆ ವ್ಯೂ ಗೊತ್ತಾಯಿತು ನನಗೆ ಅಪ್ಸೈಡ್ ಇದೆ ಅಂತ. ಸೊ ಈ ಅಪ್ಸೈಡಿಗೆ ಟ್ರೇಡನ್ನ ಪ್ಲಾನ್ ಮಾಡ್ತೀನಿ. ಇಲ್ಲಿಂದ ಅಪ್ಸೈಡ್ ಟ್ರೇಡ್ನ ಮಾತ್ರ ನೋಡ್ತೀನಿ. ಸೊ ದಟ್ಸ್ ವೈ ನಾನು ಇಲ್ಲಿ ಎಂಟರ್ ಆಗಿದ್ದು ಬೆಳಗ್ಗೆ ಬೇಗ ಎದ್ದು. ಯಾವತ್ತೂ ನಾನು ಎದ್ದಿಲ್ಲ ಬೆಳಗ್ಗೆ ಬೇಗ, ಬಟ್ ಎದ್ದು. ಓಕೆ, ಸೊ ಯು ಕ್ಯಾನ್ ಅಬ್ಸರ್ವ್ ಸಿ ದಿಸ್. ಓಕೆ, ವೈ ಫಾಲ್, ಯಾಕೆ ಫಾಲ್ ಆಯ್ತು? ನಾನು ಇದು ಸುಮ್ಮನೆ ನಿಮಗೆ ಹೈಯರ್ ಟೈಮ್ ಫ್ರೇಮಲ್ಲಿ ತೋರಿಸ್ತಾ ಇರೋದು. ಓಕೆ, ಸೊ ಇಲ್ಲಿಂದ ಈ ಕರೆಕ್ಷನ್. ಓಕೆ, ಇನ್ನು ನೋಡ್ಬೋದು ಇಲ್ಲಿ ಕರೆಕ್ಷನ್ ಶುರು ಆಗಿರೋದು. ಸೊ ಮಾರ್ಕೆಟ್ ಇವಾಗ ಇಲ್ಲಿ ಮೂಮೆಂಟ್ ಆಯಿತು, ಕರೆಕ್ಟ್ ಮಾಡ್ತು, ಮೂಮೆಂಟ್ ಆಯಿತು, ಕರೆಕ್ಟ್ ಮಾಡ್ತು, ಬೀಳ್ತಾ ಇದೆ. ಸೊ ಫಸ್ಟ್ ಇಲ್ಲಿಂದ ಶುರು ಆಗಬೇಕು. ಇನ್ ಕೇಸ್ ಇದನ್ನು ಬೀಟ್ ಮಾಡ್ಕೊಂಡು ಹೋಯ್ತು ಅಂದರೆ ದೆನ್ ಇಲ್ಲಿಗೆ ಇಡಬೇಕು ಫಿಬ್ನ. ಓಕೆನಾ? ಸೊ ಈ ಥರ ಶಿಫ್ಟ್ ಮಾಡ್ಕೊಂಡು ಹೋಗ್ಬೇಕು. ಓಕೆ, ಈ ಥರ. ಓಕೆ, ಸೊ ಯು ಕ್ಯಾನ್ ಸಿ ಇಯರ್ ಈ 0.5 0.6 ಝೋನ್ ಹತ್ರನೇ ನೋಡಿ ಮಾರ್ಕೆಟ್ ಬಂದು ಫಾಲ್ ಆಯಿತು ಟಕ್ ಅಂತ. ಓಕೆ, ಸೊ ಇನ್ನೊಂದು ಅರ್ಥ ತೋರಿಸ್ತೀನಿ ಇಲ್ಲಿ. ನಾನು ನಿನ್ನೆ 4 ಮತ್ತು 400ಗೆ ಹೇಗೆ ಹೋಗುತ್ತೆ. ಓಕೆ, ಸೇಮ್ ಫಿಬ್ ಎಕ್ಸ್ಟೆನ್ಷನ್ಸ್ನ ಯೂಸ್ ಮಾಡಿಕೊಂಡೆ. ಇಲ್ಲಿಂದ ಮೂಮೆಂಟ್ ಆಯಿತು, ಇಲ್ಲಿಂದ ಕರೆಕ್ಷನ್ ಆಯಿತು, ಇಲ್ಲಿಂದ ಇಲ್ಲಿಗಾಯಿತು. ಸಿ ದಿಸ್. ಸೊ ಅಬ್ಸರ್ವ್, ಇದು ಆಫ್ 1ನ ಬೀಟ್ ಮಾಡ್ತು, ಇದ್ರ ಆಫಲ್ಲಿ ಬಂದು ಕರೆಕ್ಟಾಗಿ ಫಾಲ್ ಆಯಿತು. ಆ್ಯಂಡ್ ಈ ಆಫಲ್ಲಿನೇ 0.6 ಪಾಯಿಂಟ್ಸ್ ಎಲ್ಲನೂ ಇತ್ತು, 0.6 0.5 ಎಲ್ಲನೂ ಇತ್ತು. ಓಕೆ, ಸೊ 5 ಮಿನಿಟ್ಸಲ್ಲಿ ನೋಡಬೇಕಾದ್ರೆ, ಸೊ ದಟ್ಸ್ ವೈ R4 R3 ಏನೂ ಕೂಡ ವರ್ಕ್ ಯಾಕೆ ಆಗಲಿಲ್ಲ ಅಂದರೆ ನೋಡಿ ಇದೇ ರೀಸನ್ಗೆ. ಕರೆಕ್ಟಾ? ಸೊ ಇಲ್ಲಿ ಸ್ವೀಪ್ ಆಗಿತ್ತು, ಇಲ್ಲಿಂದ ಮೇಲೆ ಹೋಗ್ಬೇಕಾಗಿತ್ತು, ಮೇಲೆ ಹೋಯ್ತು, ಎಲ್ಲಿ ತನಕ ಮುಗಿಯುತ್ತೆ ಅಂತಲೂ ನೋಡಿ 1 ಅವರಲ್ಲೇ ಫೈಂಡ್ ಔಟ್ ಮಾಡಿಕೊಂಡೆ. ಎಕ್ಸಾಕ್ಟ್ಲಿ 1 ಬೀಟ್ ಮಾಡ್ತು. ಆಫಿಗೆ ಬಂದಾಗ ನೀವು 5 ಮಿನಿಟ್ಸಿಗೆ ಹೋಗಿ, ಸಿಂಪಲ್ ಇಲ್ಲಿ 5 ಮಿನಿಟ್ಸಿಗೆ ಹೋಗಿ, ಅಲ್ಲಿ ನೀವು ಆ ಆಫಲ್ಲಿ ಸೆಟಪ್ನ ಹುಡುಕ್ಬಿಟ್ರೆ ಮುಗ್ದೋಗಿರೋದು. ಸಿ ಬೊಲಿಂಜರ್ ಬ್ಯಾಂಡ್ ಬ್ರೇಕ್, EMA ಬ್ರೇಕ್. ಓಕೆ, R4 ಬ್ರೇಕು, EMA ಬ್ರೇಕು. ಸೊ ಇಲ್ಲೇ ತೊಗೊಬೋದು ನೀವು. ಓಕೆ, R4ಗೆ ಕಾಯೋದು ಬೇಡ, ಯಾಕಂದರೆ ಆಫಲ್ಲೂ ಇದೆ, ಈ ಡಬಲ್ ಟಾಪ್ಗಳು ಇದೆ, ಎಲ್ಲನೂ ಇದೆ. ಸೊ ಇಲ್ಲೇ ನೀವು ಟ್ರಿಗರ್ ಮಾಡ್ಬೋದು ಎಂಟ್ರಿನ, ಇಲ್ಲ ಆದ್ರೆ ದೊಡ್ಡ ಕ್ಯಾಂಡಲಲ್ಲಿ ಟ್ರಿಗರ್ ಮಾಡ್ಬೋದು. ಇನ್ ಕೇಸ್ ಸ್ಟಾಪ್ ಲಾಸ್ ದೊಡ್ಡದಾಯಿತು ಅಂದರೆ ವೆಯ್ಟ್ ಫಾರ್ ಆಫ್, ಇಲ್ಲ ಅಂದರೆ ಸ್ಮಾಲ್ ಲಾಟ್ಸ್. ಓಕೆನಾ? ಪರ್ಫೆಕ್ಟಾ? ಓಕೆ, ಇನ್ ಕೇಸ್ CPR ನೋಡಬೇಕು ಅಂದರೆ CPRನು ನೋಡ್ಕೊಳ್ಳಿ ಎಲ್ಲಿದೆ ಅಂತ. CPR ಇಲ್ಲಿದೆ. ಓಕೆ, ಗೈಸ್, ಇದು ವರ್ಜಿನ್ CPR ಟಚ್ ಆಗಿಲ್ಲ. ಸೊ ಮಂಡೆಗೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಇನ್ ಕೇಸ್ ಇದನ್ನು ಟಚ್ ಮಾಡ್ತು ಅಂದರೆ ಮೇಲೆ ಹೋಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಮಂಡೇ ನೋಡೋಣ ಏನೇನಾಗುತ್ತೆ ಹೇಗೆ ಅಂತ. ಹೋಪ್ ಈ ಒಂದು ಪಾರ್ಟ್ 1 ಅಂತ ಅನ್ಕೊಳ್ಳಿ. ಇನ್ನು ಲಾಟ್ ಆಫ್ ಥಿಂಗ್ಸ್ನ ತರ್ತೀನಿ ಅನಲೈಸ್ ಮಾಡೋದಕ್ಕೆ ಎಲ್ಲನೂ ಕೂಡ. ಓಕೆ, ಸೊ ಹೋಪ್ ಎಲ್ಲನೂ ಕೂಡ ಗ್ಲಾನ್ಸ್ ಮಾಡಿದ್ದೀನಿ ಅಂತ ಅನ್ಕೋತೀನಿ. ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಮರಿಬೇಡಿ. ಬಾಯ್.